ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ಟಾಪಿಕ್ ರೀ, ನಾವು ಮೊನ್ನೆ ದಿನ ನೋಡಿದ್ವಿ, ಎದ್ರ ಬಗ್ಗೆ ನೋಡಿದ್ವಿ, ನಮ್ಮ ಗುರಿ ಉದ್ದೇಶ ಬಗ್ಗೆ ನೋಡಿದ್ವಿ, ನಮ್ಮ ಲಕ್ಷ್ಯ ಏನಿರ್ಬೇಕಂತ ನೋಡಿದ್ವಿ. ನಮ್ಮ ಲಕ್ಷ್ಯ ಏನೈತಿ ಹೇಳ್ಬೇಕೋರ, ಏನಾಗ್ಬೇಕಂತ ಐತಿ ಹೇಳ್ರಿ? ನಮ್ಮ ಲಕ್ಷ್ಯ ಲಕ್ಷ್ಮೀನಾರಾಯಣ. ಈಗ ಲಕ್ಷ್ಮೀನಾರಾಯಣ ಎಲ್ಲಕ್ಕಿಂತಲೂ ದೊಡ್ಡ ಪೊಸಿಷನ್. ಯಾರು ಕೂಡ ಜೀವನದಲ್ಲಿ ಸಫಲತೆ ಹೊಂದಬೇಕಾದ್ರ, ಸಕ್ಸಸ್ ಬೇಕಾದ್ರ ಏನ್ ಬೇಕ್ರಿ? ಏನ್ ಗುರಿ ಅಂತೂ ಬೇಕು. ಅದ ಗುರಿಯನ್ನ ತಲುಪಲಿಕ್ಕೆ ಏನ್ ಬೇಕ್ರಿ? ಅನೇಕ ಅದಾವ ಬಿಡ್ರಿ. ಆದ್ರೆ ಇವತ್ತಿನ ಟಾಪಿಕ್ ಏನ್ ಚೂಸ್ ಮಾಡ್ಯಾವ್ರಿ? ಏನಂದ್ರ ತ್ಯಾಗ. ಎಲ್ಲಿವರೆಗೂ ತ್ಯಾಗ ಇಲ್ಲ ಅಲ್ಲಿವರೆಗೂ ಭಾಗ್ಯ ಇಲ್ಲ. ಎಲ್ಲಿವರೆಗೂ ತ್ಯಾಗ ಇಲ್ಲ ಅಲ್ಲಿವರೆಗೂ ಸಫಲತೆ ಸಿಗಂಗೇ ಇಲ್ಲ. ಅದಕ್ಕ ನೋಡ್ರಿ, ಇಂಗ್ಲಿಷ್ನಾಗ ಶಬ್ದ ಐತ್ರಿ, ಇದ ಸಕ್ಸಸ್ ಅಂತ ಐತ್ರಿ. ಸಕ್ಸಸ್ ಬೇಕು, ಜೀವನದಲ್ಲಿ ಸಫಲತೆ ಬೇಕು. ಸಕ್ಸೆಸ್ ಸವು ಕೂಡ ಸನ ಬೇಕ್ರಿ. ಸಫಲತೆಗೂ ಕೂಡ ಏನ್ ಬೇಕ್ರಿ? ಇಂಗ್ಲಿಷ್ನಾಗ ಸ್ಯಾಕ್ರಿಫೈಸ್ ಬೇಕ್ರಿ. ಎಲ್ಲಿವರೆಗೂ ನಾವು ಸ್ಯಾಕ್ರಿಫೈಸ್ ಮಾಡಂಗಿಲ್ಲ, ಎಲ್ಲಿವರೆಗೂ ನಾವು ತ್ಯಾಗ ಮಾಡಂಗಿಲ್ಲ ಅಲ್ಲಿವರೆಗೂ ನಮ್ಮ ಜೀವನದಲ್ಲಿ ಶ್ರೇಷ್ಠ ಭಾಗ್ಯ ಸಿಗಂಗಿಲ್ಲ. ಇವತ್ತು ಜಗತ್ತಿನವ್ರು ಯಾರ ಕೂಡ ಎಷ್ಟೋ ಮುಂದುವರೆದಿದ್ದಾರಂದ್ರೂ ಕೂಡ ಏನೈತ್ರಿ? ತ್ಯಾಗ ಐತ್ರಿ. ಎಷ್ಟು ದೊಡ್ಡ ಶ್ರೇಷ್ಠ ಗುರಿ ನೋಡ್ರಿ, ಎಷ್ಟು ದೊಡ್ಡ ಭಾಗ್ಯ ನೋಡ್ರಿ. ಅಷ್ಟು ದೊಡ್ಡ ತ್ಯಾಗ ಇದ್ರನ ಮಾತ್ರನ ಆ ಭಾಗ್ಯವನ್ನ ಪಡ್ಕೊಳಿಕ್ ಸಾಧ್ಯ ಐತಿ. ತ್ಯಾಗ ಇಲ್ಲದ ನೀವು ಏನ್ ಬೇಕಾದ ಮಾಡ್ರಿ, ನಿಮ್ಗೆ ಭಾಗ್ಯ ಸಿಗಂಗಿಲ್ಲ. ತ್ಯಾಗ ಮಾಡಕ್ ರೆಡಿ ಆಗ್ಬೇಕ್ರಿ. ಇವತ್ ಯಾರ ಜಗತ್ತಿನಾಗ ಏನೋ ಮುಂದುವರೆದಾರ, ಅವ್ರು ಏನ್ ತ್ಯಾಗ ಮಾಡಕ್ ಗೊತ್ತೈತೇನ್ರಿ? ನಾವ್ ಮ್ಯಾಗ ಒಂದ ನೋಡ್ತೇವ್ರಿ, ಅವ್ರ ಮೆಡಲ್ ಹಾಕೋದು ನೋಡ್ತೇವಿ, ಅವ್ರಿಗೆ ಸನ್ಮಾನ ಮಾಡೋದು ನೋಡ್ತೇವಿ. ಅಟ್ಟು ತಂದ್ರಿ, ಇಟ್ಟು ಮೆಡಲ್ ತಂದ್ರಿ, ಅಟ್ಟು ಪ್ರೈಸ್ ತಂದ್ರಿ. ಕರೆ ಅವ್ರಿಗೇನ್ ಗೊತ್ತೈತ್ರಿ? ಅವ್ರು ಹಿಂದ್ ಮಾಡಿರೋ ತ್ಯಾಗ. ಎಷ್ಟ್ ಕತ್ತಲ ರಾತ್ರಿಯಲ್ಲಿ ನಿದ್ದಿ ಕೆಟ್ಟಾನಂತ ಯಾರಿಗ್ ಗೊತ್ತ, ಎಷ್ಟ್ ಊಟ ಬಿಟ್ಟಾನಂತ ಯಾರಿಗ್ ಗೊತ್ತ. ಅಂದಾಗ ಸಫಲತೆ ಅವನ ಜೀವನದಲ್ಲಿ ಕೊರಲಿನ ಹಾರಾಗಿದೆ ರೀ. ನಿಮಗ್ ಗೊತ್ತೈತ್ರಿ, ಸೈನಾ ನೆಹವಾಲ್ ಗೊತ್ತಿರ್ಬೋದು ಅವ್ರ ಹೆಸರು ನಿಮಗ. ಬ್ಯಾಡ್ಮಿಂಟನ್ ಪ್ಲೇಯರ್ ರೀ. ಅವ್ರಿ 6 ವರ್ಷ ಮಠ ಒಂದು ತಿಂದಿರ್ಲಿಲ್ರಿ ವಸ್ತು. ಯಾವಾಗ ಅವ್ರ ಒಲಿಂಪಿಕ್ ಒಳಗ ಗೋಲ್ಡ್ ಮೆಡಲ್ ಸಿಕ್ತಲ್ರಿ, ಯಾವಾಗ ಗೊತ್ತಾತ ಅವ್ರ ಫಸ್ಟ್ ಬಂದೈತ, ಅವ್ರ ಮನಿಗ್ ಬಂದ್ ಅದ ದಿವಸನ ಪಿಜ್ಜಾ ಆರ್ಡರ್ ಮಾಡಿ ತಿಂದ್ರದ್ರಿ. ಯಾಕ್ರಿ? ಯಾಕಂದ್ರೆ ಪಿಜ್ಜಾ ನನ್ ಶರೀರಕ್ಕೆ ಚಲೋ ಅಲ್ಲ. ಪಿಜ್ಜಾ ನಾಲ್ಗಿಗೆ ಬಾಳ ರುಚಿರಿ, ಕರೆ ಪಿಜ್ಜಾ ನನ್ ಶರೀರ ಚಲೋ ಅಲ್ಲ. ಮೈ ಬರ್ತಂದ್ರೆ ನಾ ಬ್ಯಾಡ್ಮಿಂಟನ್ ಆಡಕ್ ಬರಂಗಿಲ್ಲ. ಆ ಕಾರಣದಿಂದ ಅವ್ರು ತ್ಯಾಗ ಮಾಡಿದ್ರು. ತ್ಯಾಗ ಮಾಡಿದ್ಕೆ ಏನಾಯ್ತು? ಒಲಿಂಪಿಕ್ ಅಲ್ಲೇ ಗೋಲ್ಡ್ ಮೆಡಲ್ ಸಿಕ್ತು. ನಿಮ್ಗೆ ಗೊತ್ತೈತಿ, ಫಿಲ್ಮ್ ಸ್ಟಾರ್ ಈ ಕಟ್ರಿನಾ ಕೈಫರ ತಗೋರಿ, ಯಾರನ್ನ ತಗೋರಿ, ಅವ್ರ ಎಷ್ಟು ಸ್ಲಿಮ್ ಅದಾರಿ, 0 ಸೈಜ್ ರೀ, ಎಷ್ಟು ಭಾರಿ ಅದಾರಿ. ಈಗ ಸದ್ಯ ಹೋಗ್ರಿ, ಅವ್ರಿಗೆ 4 ಗುಲಾಬ್ ಜಾಮೂನ್ ಕೊಡ್ರಿ ತಿನ್ನಾಕ್ ತಿಂತಾರೇನ್ರಿ? ಅವ್ರಿಗೆ ಸದ್ಯ ನೀವು ಕಟ್ರಿನಾ ಕೈಫಿಗೆ ಹೋಗ್ರಿ, 1 ಕೋಟಿ ರೂಪಾಯಿ ಕೊಡ್ರಿ, ತಿನ್ರಿ ಗುಲಾಬ್ ಜಾಮೂನ್, ರಸಗುಲ್ಲಾ ತಿನ್ರಿ ಅಂತ ತಿನ್ನಂಗಿಲ್ಲ. ಯಾಕ್ರಿ? ತಿಂದ್ರೆ ಮೈ ಬರ್ತೈತಿ, ಮೈ ಬರ್ತದ. ಫಿಲ್ಮ್ಸ್ ಆರ್ಡರ್ ಬರಂಗಿಲ್ಲ. ಏನ್ರಿ ಬರಂಗಿಲ್ಲ? ಒಕ್ಕ ಬೀಳ್ರ ಅದಕ್ಕೆ ಯೋಚನೆ ಮಾಡ್ರಿ. ತ್ಯಾಗ ಹೇಳ್ರಿ. ಎದುರುಗಡೆ ಗುಲಾಬ್ ಜಾಮೂನ್ ನಮ್ಗೆ ಕಾಣಿಸ್ತದ ಬಿಡ್ತೇವೇನ್ರಿ? ಬಾಳ್ ಹಾಕ್ಬೇಡ್ರಿ, ಬರೀ ನಮಗೆ 4 ಬಿಟ್ರೆ ಸಾಕ್ರಿ, ನಮಗೆ ಬಾಳ್ ಹಾಕ್ಬಿಡ್ರಿ ಅಂತ ತ್ಯಾಗ ನೋಡ್ರಿ. ನಿಮ್ಗೆ ಗೊತ್ತೈತಿ, ಇಷ್ಟ ತಳ್ಳದ ಸಾಡಿ ಮೇಲೆ ಫಿಲ್ಮ್ ಸ್ಟಾರ್ಗಳು 1 ವರ್ಷ ಮನಿಗ್ ಹೋಗಂಗಿಲ್ಲ ಅಂದ್ರೆ, ಫಿಲ್ಮ್ ಸ್ಟಾರ್ಗಳು ಫಿಲ್ಮ್ ಮಾಡಕತ್ತಂದ್ರೆ 1 ವರ್ಷ ಮನಿಗ್ ಹೋಗಂಗಿಲ್ಲ. ತಳ್ಳದ ಸಾಡಿ ಉಡ್ಕೊಂಡ ತಂಪು ಸೀಸನ್ಯಾಗ ಬರ್ಫನ್ಯಾಗ ಶೂಟ್ ಮಾಡ್ತಾರ. ಹೆಂಗ್ರಿ? ತ್ಯಾಗ್ರಿ. ತಳ್ಳದ ಸಾಡಿ ಕಾಶ್ಮೀರ್ನ್ಯಾಗ ಬರ್ಫನ್ಯಾಗ ಸಾಡಿ ಉಟ್ಕೊಂಡ ಫಿಲ್ಮ್ ಆಕ್ಟಿಂಗ್ ಮಾಡ್ತಾರಂದ ಅರ್ಥ ಏನ್ರಿ? ತ್ಯಾಗ. ಎಲ್ಲಿವರೆಗೂ ನಾವು ತ್ಯಾಗ ಮಾಡಕ್ ಬರಂಗಿಲ್ಲ ಅಲ್ಲಿವರೆಗೂ ಜೀವನದಲ್ಲಿ ಶ್ರೇಷ್ಠ ಪದವಿ ನಮ್ಗೆ ಸಿಗಂಗಿಲ್ಲ. ಅದ ಎಕ್ಸಾಂಪಲ್ ನಮ್ಮಲ್ಲೇ ನೋಡೋಣ್ರಿ. ಬ್ರಹ್ಮ ಬಾಬನ್ ಕುರ್ಬಾನಿ ಏನ್ ಕಡಿಮೆ ಐತ್ರಿ? ಬ್ರಹ್ಮ ಬಾಬನ್ ತ್ಯಾಗ ಏನ್ ಕಡಿಮೆ ಐತ್ರಿ? ಎಷ್ಟು ತ್ಯಾಗ ಮಾಡಿದ್ರಿ? ಇದ್ಯಲ್ರಿ ಕೋಟ್ಯಾಧಿಪತಿ ರೀ, ಇದ್ಯಲ್ರಿ ನವಕೋಟಿ ನಾರಾಯಣ ರೀ, ಇದ್ಯಲ್ರಿ ಮಹಲ್ನಾಗ ಬಂದ್ ಎಲ್ಲಿ ಬಂದ್ರಿ ಎಲ್ಲಾ ಕೊಟ್ಟ ಜೋಪಡಿನಾಗ ನೀರಾಕತ್ರಿ. ಕೇಳ್ರಿ ಇಲ್ಲೇ, ಅಟ್ ಜೋಪಡಿನಾಗ ಇದ್ದಿದ್ಕ ತ್ಯಾಗ ಮಾಡಿದ್ಕ ಇವತ್ ಕೃಷ್ಣ ಆಗಿ ಜನ್ಮ ತಾಳ್ತಾನ, ಸತ್ಯುಗದ ಪ್ರಿನ್ಸ್ ಆಗಿ ಹುಟ್ಟುತ್ತಾನ, ಸತ್ಯುಗದ ಮಹಾರಾಜ ಆಗಿ ಹುಟ್ಟುತ್ತಾನ.
ತ್ಯಾಗ ಮಾಡಿರ್ಲಿಲ್ಲ ಅಂದ್ರ ಅವತ್ತ ಏ ಯಪ್ಪ ನೀ ಯಾವಾಗ ಬಂದ್ ಯಪ್ಪ ನಾ ಹೆಂಗ್ ಬಿಟ್ಲಿ ಎಲ್ ತಿಂದ್ರಿ ಸಜ್ಜಿ ರೊಟ್ಟಿ ಮಜ್ಜಿಗೆ ಹೋಗ ನಾ ಆರಾಮ್ ಇದ್ದೋ ವ್ಯಾಪಾರಿ ಮಾಡ್ದಾವು ನಾ ಹೆಂಗ್ ವಜ್ರ ವ್ಯಾಪಾರಿ ಮಾಡೋದ್ ಬಿಟ್ಟು ನೀನ್ ಬೆನ್ ಹತ್ಲಿ ಅಂದ್ರೇನ್ರಿ ಇಲ್ಲ ತ್ಯಾಗ ಮಾಡಿದ್ರಿಲ್ರಿ ತ್ಯಾಗ ಮಾಡಿದ್ಕೆ ಏನ್ ಪಡ್ಕೊಂಡ್ರಿ ಭಾಗ್ಯ ಪಡ್ಕೊಂಡ್ರಿ ಶ್ರೀರಾಮ್ ಮಾಡ್ರಿ ನಮ್ಗೆಲ್ಲಾರು ಚಲೋ ಶ್ರೀರಾಮ್ ಕೇಳ್ರಿ ಚೆನ್ನಾಗಿ ಬೇಕ್ರಿ ತಿಳ್ಕೊರಿ ಶ್ರೀರಾಮ ತ್ಯಾಗ ಮಾಡಿದ್ರಿ ಸಿಂಹಾಸನ ಅವರು ತ್ಯಾಗ ಮಾಡಿದ್ರ ನನ್ನ ಅಣ್ಣ ಸಿಂಹಾಸನ ಬಿಟ್ಟ ಅಂತ ನಾಯ ಕೊಟ್ಟಿಲ್ಲ ಅಂತ ಭರತ ತ್ಯಾಗ ಮಾಡಿದ್ರೆ ಸಿಂಹಾಸನ ಭರತ ತ್ಯಾಗ ಮಾಡಿದ್ರೆ ಶತ್ರುಘ್ನ ಅವರು ಕೂಡ ಏನ್ ಮಾಡ್ರಿ ತ್ಯಾಗ ಮಾಡ್ತಾರೆ ಅವರು ಕೂಡ ಒಂದ್ ಭರತ್ ಎಲ್ಲಿರ್ತಾನಲ್ರಿ ಅಲ್ಲಿ ಒಂದ್ ಸಣ್ಣ ಜೋಪಡಿ ಕಟ್ಕೊಂಡು ಅಲ್ಲಿ ಇರ್ತಾನಂತ ನೋಡ್ರಿ ರಾಮಾಯಣ ಕಥೆ ಏನ್ ಹೇಳ್ಕೊಡ್ತೈತ್ರಿ ನಮಗ ರಾಮಾಯಣ ಕಥೆ ಏನ್ ಹೇಳ್ಕೊಡ್ತೈತ್ರಿ ತ್ಯಾಗ ಮಾಡೋದ್ ಹೇಳ್ಕೊಡ್ತೈತ್ರಿ ನಾವು ನೋಡ್ರಿ ಅಕ್ಕೋರ್ ಏನ್ ತ್ಯಾಗ ಮಾಡೀವ್ರಿ ಏನ್ ಭಾಗ್ಯ ಪಡ್ಕೋಕತ್ತೀವ್ರಿ ಯೋಚನೆ ಮಾಡ್ರಿ ಏನ್ ತ್ಯಾಗ ಮಾಡೀವ್ರಿ ಅಣ್ಣದ ತ್ಯಾಗ ಅದು ಎದಕ್ ಹೇಳ್ರಿ ಅಣ್ಣದ ತ್ಯಾಗ ಹೊರಗಿನ ತಿರ್ಗಿನ್ ತಿರ್ಬೇಡಿ ಏನ ಬಾಬಾಗ್ ಸಿಗಾಕತ್ತೈತ್ರಿ ಎದಕ್ ಸಿಗಾಕತ್ತೈತಿ ನಾ ಅನ್ನದ ಹೊರಗಿಂದ ಯಾಕೆ ತಿನ್ನಲಾರ್ದು ಅಥವಾ ಹೋಟೆಲ್ ಗಿಟೆಲ್ನಾಗ ತಿನ್ಲಾರ್ದ ತ್ಯಾಗ ನಮ್ಗೆ ಅನಿಸ್ತೈತಿ ಅವ್ವ ಬಂದವ್ರ ಹೋದವ್ರೆಲ್ಲ ಭಾಳ ಗಟ್ಟಿವ ನೀವ್ರಿ ಅವ್ವ ಎಟ್ರೆ ತಡ್ಕೊಂಡಿರಿ ಎಟ್ರೆ ತ್ಯಾಗಿಗಳಿದಿರಿ ಖರೆ ಅವ್ರಿಗೇನು ಗೊತ್ತೈತಿ ಈ ತ್ಯಾಗಗಳನ್ನ ನಮಗೇನ್ ಸಿಗಾಕತ್ತೈತಿ ಎಂತ ಭಾಗ್ಯ ಸಿಗಾಕತ್ತೈತಿ ತ್ಯಾಗ ಅಂತಾರನ್ರಿ ಅದಕ್ಕ ಬಾಬಾ ಹೇಳ್ತಾರೆ ದೇರೇ ಹೋ ಲೇರೇ ಹೋ ಬಾಬಾ ಏನಂತ ಹೇಳ್ತಾರೆ ಕೊಡಾಕತ್ತಿರೋ ತಗೋಕತ್ತಿರೋ ಅದನ್ ಬಿಡ್ರಿ ಈಗ ನಾವ್ ಬಾಬಾನ್ ಮನೆಗೆ ಇಟ್ಟು ಹಾಕಿದೇವ್ರಿ ಬಾಬಾನ್ ಮನೆಗೆ ಇಟ್ಟು ಕೊಟ್ಟೇವ್ರಿ ಬಾಬಾನ್ ಮನೆಗೆ ದುಡ್ಡು ಕೊಟ್ಟೇವ್ರಿ ಅಂತ ಹೇಳ್ತೇವ್ರಿ ನಾವ ಈಗ ನಾ ಯೋಚನೆ ಮಾಡ್ರಿ ಇಟ್ಟು ಕೊಟ್ಟಿವ್ರಿ ನಾವ್ ತಗೋಕತ್ತೇವ ಮತ್ ನೀವು ಸೊತ್ತಿನ ನೀವು ದೊಡ್ಡ ಮಗಳು ಇರ್ಬೇಕ್ರ ನಂದ ಎಲ್ಲಾ ಕಡೆ ವಜ್ರ ಇರ್ಬೇಕ್ರ ಮತ್ ಅಲ್ಲಿ ಇಲ್ಲಿ ತೋಡಿಸಿ ಮತ್ ಬಾಬಾ ಏನಂತ ಈಗಿನ ದುಡ್ಡು ನಿಮ್ದು ಕೌಡಿ ಅಂತಾನ ನೀವೇನ್ ಬಾಬಾನ್ ಮನೆಗೆ ಸಮರ್ಪಣೆ ಮಾಡಾಕತ್ತಿರಲ್ಲ ನೀವು ಕೊಡಾಕತ್ತಿರಲ್ಲ ನಿಮ್ದು ಏನೋ ಕಷ್ಟ ಮಾಡಿ ನೀವು ದುಡಿದು ನಿಮ್ಮ ತ್ಯಾಗ ಅಂದ್ರೆ ನಿಮ್ಮ ಸ್ವಾರ್ಥಕ್ಕೆ ಯೂಸ್ ಮಾಡ್ಲಾರ ಭಗವಂತನ ಮನೆ ಕೊಟ್ಟಿರಿ ಬಾಬಾ ಶಬ್ದ ಏನಿದೆ ಕೌಡಿ ದುಡ್ಡು ಹೋಗಿ ನಾ ಸತ್ಯನೇ ಎಂತದ್ ಕೊಡಾಕತ್ತೀರಿ ನಿಮಗ ಮತ್ತ ಅಲ್ಲಿ ಮಾತ್ರ ದೊಡ್ಡದು ಬೇಡ ಅಲ್ಲಿ ಮಾತ್ರ ಸಂದ ಅಲ್ಲಾಕ್ ಸಂದ ಅಂತಂದ್ರೆ ಮತ್ತ ಅಲ್ಲಾಕ್ ಸಂದ ಕೇಳ್ತೀರೇನ್ರಿ ಅವ ಮಗ ನಾವ್ ದೊಡ್ಡ ಮಹಲ್ ಸಿಕ್ತ್ರಿ ನಂಗೆ ದೊಡ್ಡ ಮಹಲ್ ಸಿಕ್ತ ದೊಡ್ಡ ಮಹಲ್ ಹೆಂಗ್ ಸಿಕ್ತ್ರಿ ಅದೇ ಹೇಳ್ರಿ ತ್ಯಾಗ ಮಾಡತ್ತೀರಿ ಭಾಗ್ಯ ಪಡ್ಕೋಕತ್ತೀರೋ ಯಾಕಂದ್ರೆ ಬಾಬಾ ಏನ್ ಮಾಡತ್ತನ್ರಿ ಭಾಗ್ಯ ಮಾಡ್ಸಕ್ ಬಂದನ್ರಿ ಅದಕ್ಕೆ ಏನ್ ತ್ಯಾಗ ಮಾಡಿರಿ ಏನ್ ನಾವು ಮದ್ವೆ ಆಗ್ಲಾರ್ದ ಬ್ರಹ್ಮಚಾರಿ ಅದೇವ ಅದನ್ನ ತ್ಯಾಗ ಮಾಡಿರಿ ಅಂತೀರಿ ಪಾಪ ಏನು ಸುಖ ಕಂಡಿಲ್ವಾ ಸಣ್ಣ ವಯಸ್ಸು ಏನ್ ಸಣ್ಣ ವಯಸ್ಸು ಎಲ್ಲ ಏನ್ ಟಾಪ್ ನೋಡಿ ಏನ್ ಕಂಡೆ ಇಲ್ಲ ಏನಿಲ್ಲ ಪಾಪ ಎಲ್ಲ ಬಿಟ್ಟ ನೋಡಕ್ ಎಷ್ಟ್ ಚಂದ ಅದಾವ ಮತ್ತ ಎಷ್ಟ್ ಹೆಂಗ್ ಅದಾವ ಈಗ ಮಾತಾಡ್ತಾರಿ ಮಂದಿ ಅದಕ್ಕೆ ಕೇಳ್ರಿ ನೀವು ಏನ್ ತ್ಯಾಗ ಮಾಡಿದ್ರಿ ಆ ಕಾವ್ ವಿನಿಷ್ಕಾರ ವಶ ಆಗಿ ಕ್ಯಾನ್ಸರ್ ಏಡ್ಸ ತಗೊಂಡ್ಬರೋದು ಏನ್ ಬೇಕಾಗಿತ್ರಿ ಅದಕ್ಕ ತ್ಯಾಗ ಮಾಡತ್ತೀರಿ ಏನ್ ಭಾಗ್ಯ ಪಡತ್ತೀರೋ ಅದಕ್ಕೆ ತ್ಯಾಗ ಮಾಡೋದೇನು ಯೋಚನೆ ಮಾಡ ನೀವು ನಮ್ಮ ಒಮ್ಮೆ ಅನಿಸ್ತೈತ್ರಿ ನಾವ್ ಏನ್ ಅನಿಸ್ತೈತ್ರಿ ನಾವ್ ಬಾಬಾನ್ ಮನೆಗೆ ಭಾ ಮಾಡಿ ನಮ್ದೆಲ್ಲ ತ್ಯಾಗ ಮಾಡ್ಕೊ ಕರೆ ನೀವು ಒಬ್ರೊಬ್ಬರು ಕೇಳಿದ್ರೆ ನಿಮ್ಗೆ ಗಜ ಬಿಡಿಸ್ತೈತ್ರಿ ಹೆಸರು ಹೇಳಂಗಿಲ್ರಿ ಒಬ್ರು ಸೆಂಟ್ರಲ್ನಾಗ ಒಬ್ರು ಅನ್ನೋರ್ರಿ 25 ಲಕ್ಷ ರೂಪಾಯಿ ಕೊಟ್ಟಾರಿ ಕಟ್ಟಡಿಸಿಲ್ಲ 25 ಲಕ್ಷ ರೂಪಾಯಿ ಒಬ್ರು ಅನ್ನೋರ್ರಿ ಈಗ ಅವ್ರ ಮುಂದೆ ನಮ್ದು ಏನ್ರಿ ಅರ್ಥ ಆಗ್ತೈತಿ ಏನ್ ಹೇಳತ್ತೀನ್ರಿ ಅವ್ರ ಎಂಥ ಮಹಲ್ ಪಡಿತಿರ್ಬೋದು ಯೋಚನೆ ಮಾಡ್ರಿ ನಾವ್ ಇಟ್ಟ ಮಾಡಿರ್ತೀವ್ರಿ ಖರೆ ನಮ್ಗೆ ಎಟ್ಟು ನಾವ್ ಭಾಳ ಇದ್ರಲ್ಲೇ ಮಾಡಿ ಜೀವನ ಮಾಡಿ ನಾವ್ ಮಾಡೀವ್ರಿ ಖರೆ ಬಾಬಾ ಅಂತ ಅದಕ್ಕೆ ಹೇಳ್ತೇನೆ ಬಾಬಾ ನಾ ಭಾಗ್ಯ ಮಾಡ್ಸಕ್ ಬಂದೇನಿ ನಿಮ್ದೇನು ತೋವಾಕ್ ಬಂದಿಲ್ಲ ಮತ್ ಬಾಬಾ ನಿನ್ನೆ ಮುರಳೆಗೂ ಏನ್ ಹೇಳ್ದನ ಧಾತ ಆದೇನಾ ನಾಯಕ್ ನಿಂದ ಏನ್ ತಗೊಳ್ಳಿ ಅಂತಾನ ಬಾಬಾ ಅರ್ಥ ಆತು ಇಲ್ಲರಿ ಅದಕ್ಕ ನೋಡ್ರಿ ತ್ಯಾಗನ ಭಾಗ್ಯನೋ ಯಾವಾಗ ಏನ್ರ ತ್ಯಾಗ ಮಾಡಕ್ ಬರ್ತದ ತಿಳ್ಕೊರಿ ತ್ಯಾಗ ಅಂತ ನೋಡಕ್ ಹೋಗ್ಬೇಡ್ರಿ ಭಾಗ್ಯ ಅಂತ ಹೇಳಿ ಮತ್ ಏನೇನು ಏನ್ ಅದಾವ್ರಿ ಬಾಬಾನು ಸ್ನಾನಕ್ ಹೋಗಿ ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡೋದು ತ್ಯಾಗ ಯಪ್ಪ ಪ್ರತಿ ಸಲ ಬಾತ್ರೂಮ್ ಬಟ್ಟೆ ತೆಗಿಬೇಕು ಪ್ರತಿ ಸಲ ಬಿಸಿನೀರ್ ಹಾಕೋಬೇಕು ಪ್ರತಿ ಸಲ ಸ್ನಾನ ಮಾಡ್ಬೇಕು ಎಷ್ಟು ರಗೂಡ್ ಆಗೈತ್ರಿ ನಮಗ ತ್ಯಾಗ ಏನು ಭಾಗ್ಯನೋ ತಣ್ಣೀರ್ಲಿ ಸ್ನಾನ ಮಾಡೋದು ಆತ್ಬಿಟ್ರಿ ತಣ್ಣೀರ್ಲಿ ಸ್ನಾನ ಮಾಡೋದು ತ್ಯಾಗನ ಭಾಗ್ಯ ರೀ ಅನೇಕ ಜನರು ಸನ್ಯಾಸಿಗಳದಾರಿ ಹೋಗಿ ನೀರ್ನೇ ಬಾವೇ ಜಿಗದ್ ಬಂದು ಸ್ನಾನ ಮಾಡ್ತಾರ್ರಿ ನಮ್ದಂತೂ ಅಂತದ್ ಏನಿಲ್ಲರಿ 4 ಗಂಟೆಗೆಲ್ಲ ಐಟಗಳು ಮಾಡ್ತಾರಿ ತ್ಯಾಗನೋ ಭಾಗ್ಯನೋ ಹೇಳ್ರಿ ತ್ಯಾಗ
ತ್ಯಾಗ ಮಾಡ್ರನ ಭಾಗ್ಯ. ಮತ್ತೆ ಇನ್ನೊಂದು ಶಬ್ದ ನೆನಪಿಟ್ಕೊಳ್ಳಿ, ಎಷ್ಟು ದೊಡ್ಡ ಭಾಗ್ಯ ಬೇಕತ್ತೀರಿ ತ್ಯಾಗ ಮಾಡ ಅಷ್ಟು ದೊಡ್ಡ ತ್ಯಾಗ ಮಾಡಕ್ ಕಲಿಬೇಕ್ರಿ, ಅಂದ್ರನ ಭಾಗ್ಯ ಸಿಗುದ್ ಮತ್ತ. ಹಂಗಾದ್ ಮತ್ತ ಎಲಿ, ಗಿಡದ ಎಲಿ ತಲ ಉದುರ್ತೈತಿ, ಯಾಕ? ಹೊಸದ ಜಾಗ ಕೊಡಾಕ. ಆಗ ಉದುರ್ಕೊಂಡ್ ಅಂಡ್ಕೊಂಡ್ ಕೂತದ್ರ ನಾವದ್ರಾಗಿಲ್ಲ ಹಂಗ ಕೂಡ ಹೊಸಲ ನೆಲದ ಮೇಲೆ ಬೆಳೆಸ್ಬೇಕಂದ್ರ, ಹೊಸ ನೆಲದ ಮೇಲೆ ಹೊಲದ ಮೇಲೆ ಇನ್ನೊಂದು ಬೆಳಿ ಕಾಡ್ಬೇಕಂದ್ರ ಹಳೆದ್ ಏನ್ ಮಾಡ್ತಾರೆ? ಇದು ಕೂಡ ನಾವ್ ತ್ಯಾಗ ಮಾಡ್ರನ ನಮ್ಗ್ ಸಿಗೋದು ತ್ಯಾಗದ. ಮತ್ ಇನ್ನೊಂದ್ರಿ, ತ್ಯಾಗದ ಜೊತೆಗ ತ್ಯಾಗ ಮಾಡಿದ್ದು ತ್ಯಾಗ ಮಾಡ್ಬೇಕು. ಮತ್ತ ನೆನಪು ಬರ್ಬಾರ್ದು, ಈ ಕೈಲೆ ಕೊಟ್ಟಿದ್ದು ಈ ಕೈಲೆ ಗೊತ್ತಿರಬಾರ್ದು, ಈ ಕೈಲೆ ತ್ಯಾಗ ಮಾಡಿದ್ದು ಈ ಕೈಲೆ ನಾವ್ ಬಿಟ್ಟಿರ್ಬೇಕು, ಈ ಕೈಲೆ ಗೊತ್ತಿರ್ಬಾರ್ದ್ರಿ, ಅಂದ್ರ ತ್ಯಾಗ. ಈ ಬರೀ ನಮ್ ಬಾಬಾಗ ಎಲ್ಲ ತ್ಯಾಗ ಮಾಡಿದವ್ರ ತ್ಯಾಗ ಮಾಡಿದ್ರು ಹೇಳ್ಬಾರ್ದ, ಬ್ಯಾರೆದವ್ರು ಹೇಳ್ಬಾರ್ದ ಹೆಸರು ನೋಡ್ರಿ. ಅದು ಸತ್ ಹೇಳ್ಬಾರ್ದತ್ರ ಒಟ್ಟು ತ್ಯಾಗ ಮಾಡ್ಬಾರ್ದ ಅಂತ ಹೇಳಿ. ಈಗ ನಮ್ ಶಿವ ಬಾಬಾಗ ಯಾವ ತ್ಯಾಗ ಬೇಕಾಗೈತಿ? ವಿಕಾರ. ಅದ್ರೋಗ ಬಾಬಾ ಯಾವ ತ್ಯಾಗ ಬೇಕಾಗೈತ್ರಿ? ನನ್ನದು ನಾನ ಮೈ ಮೇರ. ಈ ತ್ಯಾಗ ಬಾಬಾ ಬೇಕಾಗೈತಿ. ಈ ತ್ಯಾಗ ಯಾರು ಕೊಡ್ತಾರಲ್ಲ ಪದವಿ ಭಾರಿ ಐತ್ ಮತ್ತ, ಪದವಿ ಭಾರಿ ಐತ್ ಮತ್ತ. ನಾ ಎದ್ರೋಗೂ ಇಲ್ಲ, ನಾನ್ ಇದ್ ನಂದಲ್ಲ ಅಲ್ಲ. ಇವ್ ಎರಡು ಬರ್ತೇವಲ್ರಿ, ಪದವಿ ಗ್ಯಾರಂಟಿ ಕೊಡ್ತೇವೆ. ಕರಿ ಎರಡು ಅಟ್ಟನೆ ಏನದವ್ರಿ? ಅಟ್ಟ ಏನದವ್ರಿ? ಅವ್ರು ರೂಢಿ ಆಗ್ಯಾವ್ರಿ, ಮೈ ಉಂಡಾವ. ಇವೆರಡು ಅಟ್ಟ ಏನದವ್ರಿ? ಅಕ್ಕರ ಕಠಿಣದವ್ರಿ. ಕಠಿಣದವ್ರಿ. ಅಕ್ಕ ಪದವಿನೂ ಏನೈತ್ರಿ? ಅಟ್ಟ ಇದೆ. ಇವ್ರಿಬ್ರು ಕಂಪ್ಲೀಟ್ ಬಲಿ ಕೊಟ್ರೆ ನಾವ್ ಒಂಚೂರು ಬ್ಯಾಂದ್ ಬ್ಯಾಡ್ ಬಾಬಾ ನಾನು ಅದಿಲ್ಲ, ನಾನು ಈಟ್ರ ಅದಿಲ್ಲ ಅಂತವ್ರ ಅದಕ್ಕೆ ಕಂಪ್ಲೀಟ್ ಬಲಿ ಆಗುವಾಗ ಅಕ್ಕ ಪದವಿನೂ ಏನದವ್ರಿ? ಕಡಿಮೆ ಅದಾವ. ಅಕ್ಕ ಬಾಬಾಗೂ ಯಾವ ಬೇಕ್ರಿ? ತ್ಯಾಗ ಬೇಕು. ಒಬ್ಬ ಹುಡುಗಿರ್ತಾನ್ರಿ, ಬರೇ ಓದುದು ಬರೆಯುವುದು, ಇದನ್ನ ಕಳಿಸ್ಬೇಕು, ಇದನ್ನ ಮಾಡ್ಬೇಕು ಬರೇ ಇದ್ದ. ಅವ ಅಪ್ಪನ ಜೊತೆ ಮಾತಾಡಕ್ ಟೈಮ್ ಇರಂಗಿಲ್ಲ. ಅದಕ್ಕೆ ಅಪ್ಪ ಏನ್ ಯೋಚನೆ ಮಾಡ್ತಾರೋ, ಇವ್ ಹಿಂಗಾದ್ರೆ ಹೆಂಗ? ಇವ್ರಿಗೂ ಒಂದಿಟ್ಟು ಸಂಸ್ಕಾರ ಬೇಕ ಜೀವನ್ಯಾಗ. ಮಂದಿ ಅಂದ್ರೆ ಏನು, ದೇವ್ರಂದ್ರೆ ಏನು, ಸಂಸ್ಕಾರ ಬೇಕಂತ ಹೇಳಿ ಬುದ್ಧನ ಹತ್ರ ಇಡ್ತಾರೆ. ಬುದ್ಧನ ಹತ್ರ ಕಲೀಲಿ ಇವನ್ ಅಂತ ಹೇಳಿ ಆ ಬುದ್ಧರ ಆಶ್ರಮ ಇರ್ತದಲ್ಲ ಅಲ್ಲಿ ಇಡ್ತಾರೆ. ಅವನು ಆ ವ್ಯಕ್ತಿ ಕಲೀಲಿ ಅಂತ ಹೇಳಿ ಬುದ್ಧನ ಆಶ್ರಮದಾಗ ಇಡ್ತಾರೆ. ನೋಡ್ತಾ ಏನು ಮಾಡತ್ತೇ ಇಲ್ಲಲ್ಲ. ಈಗ ಜಗತ್ ಹೆಂಗೈತ್ರಿ? ಅದನ್ನ ಕಲಿಬೇಕು, ಇದನ್ನ ಕಲಿಬೇಕು, ಅದನ್ನ ಮಾಡ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕಂತ ಜಗತ್ತ. ಮತ್ತ ಸನ್ಯಾಸಿ ಆಶ್ರಮ ಏನಿರ್ತೈತ್ರಿ? ಶಾಂತ ಅವಾಗ ಅನ್ಸತ್ತ, ಇಲ್ಲಿ ಎಲ್ಲ ಬಂದಿಪ್ಪ ಅಂತ ಅನ್ಸತ್ತ. ಎಲ್ಲಿ ನೋಡ್ರ ಶಾಂತ ಕಪ್ಪ ಕುಂಡ್ರೋದು. ಏನ್ ಅಂತ ಜೀವನ ಅಚೀವ್ಮೆಂಟ್ಸ್ ಮಾಡಂಗಿಲ್ಲ, ಏನ್ ಜೀವನ ಏನ ಸಾಧನೆ ಮಾಡಂಗಿಲ್ಲ. ಇಲ್ಲಿ ಎಂತ ಜಗತ್ತೇ ಬರೀ ಸೇರ್ನಿ ಅಂತಾರ. ಆಮೇಲೆ ಬುದ್ಧರು ಒಂದ್ ಗಿಡದ ತಳಗ ಆರಾಮ ಕೂತಿರ್ತಾರೆ. ಅವ್ರು ಕೂತಾಗ ಏನ್ ಕೇಳ್ತಾರ? ಅವೇನ್ ಸಫಲತೆ ಅಂದ್ರೆ ಏನು, ಜೀವನದಲ್ಲಿ ಸಕ್ಸಸ್ ಅಂದ್ರೆ ಏನು, ಜೀವನದಲ್ಲಿ ಏನಾದ್ರೂ ಗುರಿ ಸಾಧಿಸ್ಬೇಕಂದ್ರೆ ಏನು? ಅವಾಗ ಬುದ್ಧರು ಹೇಳ್ತಾರೆ, ತ್ಯಾಗ ಮಾಡೋ ತನಕ ಜೀವನದಲ್ಲಿ ಸಫಲತೆ ಸಿಗಂಗಿಲ್ಲ ಅಂತ ಅಂತಾರೆ. ಅವಾಗ ಏನ್ ತ್ಯಾಗ ಮಾಡ್ಬೇಕ್ರಿ? ತ್ಯಾಗ ಮಾಡ್ಲಾರ್ದ ಅಂದ್ರೆ ಎಲ್ಲಾ ಹೊರಗಿನ ಜಗತ್ತಿನಾಗ ಏನೈತಿ? ಪಡ್ಕೋದ್ರಿ. ಅರ್ಥ ಮಾಡ್ಕೋತೀರಿ? ಅದನ್ನ ಪಡ್ಕೊಳ್ಳೋದೇ ಐತಿ. ತ್ಯಾಗ ಮಾಡೋದು ಜೀವನ ಜಗತ್ತಿಗೆ ಯಾರಿಗೂ ಗೊತ್ತೇ ಇಲ್ರಿ. ಹಂಗೆ ತ್ಯಾಗ ಮಾಡೋದಂತ ಒಬ್ಬೊಂದು ವ್ಯಕ್ತಿದವ್ರ ಕಥೆ ಹೇಳ್ತಾರೆ. ಒಬ್ಬ ದಿಗ್ಬಕ್ ಇರ್ತಾನಂತ್ರಿ, ಅವ್ನ ಜೀವನಾಗ ಏನಾರ ಸಾಧಿಸ್ಬೇಕು ಅನ್ನೋದು ಭಾಳ ಇರ್ತೈತ. ಬುದ್ಧ ಈಗ ನಾ ಒಂದ್ ಕಥೆ ಹೇಳ್ತೀನಿ, ಈ ಕಥೆ ಮೇಲೆ ತಿಳ್ಕೊಂಡ್ಬಿಡ ಏನ್ ಮಾಡ್ಬೇಕಂತಿ ಅಂತ ಹೇಳಿ. ದೀಪಕ್ ಅಂತ ಒಬ್ಬ ವ್ಯಕ್ತಿ ಇರ್ತಾನ, ಜೀವನ ಭಾಳ ಸಾಧಿಸ್ಬೇಕು ಅನ್ನೋದು ಜೀವನ ಭಾಳ ಇರ್ತೈತಿ. ಊರಾಗಿನ ಮಂದಿ ಏನ್ ಹೇಳ್ತಾರೋ, ಈ ಸಮುದ್ರ ನೀ ದಾಟಿದಂದ್ರ ಅಲ್ಲಿ ಒಂದು ಮಣಿ ಸಿಗ್ತೈತಿ, ವಜ್ರದ ಮಣಿ ಇರ್ತೈತಿ, ಅದ್ರ ಸಿಕ್ಕರೆ ಅಂತ ಮುದ ಹೋಗ್ತಾಳೆ ಅಲ್ಲ. ಕರೆ ಆ ಸಮುದ್ರ ದಾಟಬೇಕಂದ್ರ ನೀನ್ ನೌಕೆ ಏನಿಲ್ಲ ಬಾಳ ಹಗರ್ ಇರ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಹೋಗ್ಬೇಕಲ್ಲ, ಈಗ ನೌಕೆ ದಾಟ ಕಡೆ ಹೋಗ್ಬೇಕಲ್ರಿ. ಅದಕ್ಕೆ ಅವನಂತ ನಾನು ಏನ್ ಬೇಕಿನ್ನ? ಚಾಕು ಬೇಕು, ತಿನ್ನಾಕ ಉಣ್ಣಾಕ ಬೇಕು, ಮತ್ತೇನ್ರಿ ವಸ್ತು ಗಣ್ ಬೇಕು ಅಂತ ಹೇಳಿ ಎಲ್ಲಾನು ಹಡಗ್ನಾಗ ಇಟ್ಕೋತಾನೆ. ಅಲ್ಲಿ ಒಬ್ಬ ಸನ್ಯಾಸಿ ಇರ್ತಾನೆ. ಇವೇನು ಅವಶ್ಯಕತೆ ಹತ್ತುದಿಲ್ಲೋ, ಹಡಗ್ ಹಗರ್ ಇರ್ಬೇಕ ಅಂದ್ರೆ ನೀವ್ ಹೋಗ್ತೀಯಲ್ಲ ಅಂತ ಅಂತಾರೆ. ಏನ ಇವ್ರೆಲ್ಲ ಬೇಕಾ ಚಾಕು ಇವು ಸಾಮಾನುಗಳೆಲ್ಲ ಹಡಗನ್ನೇ ತುಂಬಿಸ್ಕೋತಾನ್ರಿ. ಆ
ಆದ್ರೆ ಇವ್ ಏನ್ ಹೇಳ್ತಾರೆ, ಸನ್ಯಾಸಿ ಏನ್ ಹೇಳ್ತಾರೆ, ನಿನ್ಗೆ ಇವೇನೋ ಅವಶ್ಯಕತೆ ಹತ್ತದ, ಒಂದ ಅವಶ್ಯಕತೆ ಬರ್ತೈತಿ ನಿನ್ಗ, ನಂಬಿಕೆ ಒಂದ ಬರುದ, ನೀ ಅದ್ರ ಹೋಗ್ತಿ ಅಂತ ಹೇಳಿ ನಂಬಿಕೆ ಒಂದ ಬರುದು ನಿನ್ಗ ಅಂತ ಹೇಳ್ತಾನ್ರಿ. ಬೀಡವನ್ನ ಗೆವ್ದ್ ಕೇಳಂತಾನೆ, ನಂಗೆ ಇವೆಲ್ಲ ಬೇಕಂತ ಎಲ್ಲ ಹಡಗ್ನ್ಯಾಗ ಹಾಕೋತಾನೆ. ಹಡಗ್ನ್ಯಾಗ ಏನ್ ಹಡಗ್ ಹೋಗ್ತೈತಿ, ಸಮುದ್ರ ಅಳಿ ಜೋರ ಬದ್ ಎಲ್ಲ ಒಳಗಿನ ಸಾಮಾನು ಒಂದೊಂದ್ ಬಿಡಾಕ್ ಹಿಡಿತೈತಿ. ಒಂದ ಹಡಗಟ್ಟ ಉಳಿತೈತಿ, ಮಟ್ಟ ಉಳಿತೈತಿ, ಇನ್ನು ಅಂಚಕ್ ಹಿಡಿತಾನೆ. ಆದ್ರೆ ಆ ಸನ್ಯಾಸಿಗೆ ಒಂದ ನೆನಪು ಬರ್ತೈತಿ, ಏನಂತ, ಒಂದ್ ನಂಬಿಕೆ ನನಗೆ ದಂಡಿ ತಟ್ಟಿಸ್ತೈತೆ ಅಂತ ಹೇಳಿ ಆ ಒಂದು ನಂಬಿಕೆದ ಮೇಲೆ ಅವ ಏನ್ ಮಾಡ್ತಾನ್ರಿ, ಹೋಗ್ತಾನೆ, ಸಿಗ್ತೈತಿ, ಮಣಿ ಸಿಗ್ತೈತಿ. ಆಮೇಲೆ ಕಥೆನ ಬುದ್ಧರು ಆ ಹುಡುಗರಿಗೆ ಕೇಳ್ತಾರ, ಅವಂಗ ಮಣಿ ಸಿಗಾಕ ತ್ಯಾಗ ಮಾಡ್ಬೇಕ ಬಂತ ಇಲ್ಲೋ? ಏನ್ ತ್ಯಾಗ ಮಾಡ್ದ? ಎಲ್ಲ ಚಾಕು, ಚೂರಿ, ಬೋಟ್ನ ಇಟ್ಕೊಂಡಿದ್ದಲ್ಲ, ಊಟದ ತ್ಯಾಗ ಮಾಡಿದಕ್ಕನ ಅವ್ನ್ ಮಣಿ ಸಿಗ್ತು. ಹಂಗ ಬುದ್ಧರು ಹೇಳ್ತಾರು, ಜೀವನದಲ್ಲಿ ನಿಜವಾದ ಸಕ್ಸಸ್ ಏನಂದ್ರೆ ಅವ್ರು ಹೇಳ್ತಾರೋ, ಮಗು ಒಳಗಿರುವಂತ ಅಹಂಕಾರದ ತ್ಯಾಗ ಮಾಡು, ನಾನುದನ್ನ ತ್ಯಾಗ ಮಾಡು, ಅವಾಗ ನಿಜವಾದ ನಿಮ್ ಜೀವನದಲ್ಲಿ ಸಫಲತೆ ಸಿಗ್ತೈತಿ. ಈ ಕರೆ ಹೇಳು, ಆ ದೀಪಕ್ಗ ಮಣಿ ಸಿಗ್ಬೇಕಂದ್ರ ತ್ಯಾಗ ಮಾಡ್ಲಿಲ್ಲ ಅಂದ್ರೆ ಸಿಗ್ತಿತ್ತೇನ? ಅವ ಏನ್ರ ಬೋಟ್ನ ಅದ ಸಾಮಾನ್ ಇಟ್ಕೊಂಡು ಕೂತಿದ್ದಂದ್ರ ತಾನು ಮುಳುಗ್ ಹೋಗ್ತಿದ್ದ. ಹಂಗಾಕೋರ ಜೀವನದಲ್ಲಿ ನಾವು ಏನ ಸಾಧಿಸ್ಬೇಕಂದ್ರೂ ಕೂಡ ಏನ್ ಬೇಕ್ರಕೋರ, ನಮ್ಮಲ್ಲಿ ತ್ಯಾಗದ ಭಾವನೆ ಇರಬೇಕ. ಇನ್ನೊಬ್ಬ ಹುಡುಗಿರ್ತಾನ್ರಿ, ಅವಂಗ ಅರ್ಥ ಆಕೈತೆ. ಆಮೇಲೆ ಅರ್ಥ ಆದ ಕೂಡಲೇ ನಾನು ಈ ಜೀವನ ಬರೀ ಪಡ್ಕೊಳ್ಳೋದು ಅಲ್ಲ, ಅವ್ನ್ ತಿಳಿತೈತ್ರಿ. ಜೀವನ ಬರೀ ಪಡ್ಕೋದು ಅಲ್ಲ, ಇದ್ದಿದ್ದು ಮೊದಲ ತ್ಯಾಗ ಮಾಡ್ಬೇಕಂತ ತಿಳಿತೈತ್ರಿ ಅವನ್ಗ. ಆಮೇಲೆ ತನ್ನ ಮನೆಗೆ ಬರ್ತಾನೋ, ಆಮೇಲೆ ಎಲ್ಲಾರ ಜೊತೆ ಇರೋದು, ಅವ್ವಪ್ಪನ ಜೊತೆ ಮಾತಾಡ್ಸೋದು, ನನಗೆ ಟೈಮ್ ಸ್ಪೆಂಡ್ ಮಾಡೋದೆಲ್ಲ ಮಾಡಕ್ ಹಿಡಿತಾರೆ, ಚೇಂಜ್ ಆಗ್ತಾರೆ. ಆಮೇಲೆ ತಿಳಿತೈತ. ಹಂಗ ಒಬ್ಬ ಹುಡುಗ ಇರ್ತಾನೆ. ಆ ಹುಡುಗ ಬರೇ ಶಿವನ್ ಭಕ್ತಿರ್ತಾನ. ಇಡೀ ದಿನ ಏನು ಕೆಲ್ಸ ಇಲ್ರಿ ಅವಂಗ, ಬರೀ ಒಂದ ಕೆಲ್ಸ. ಒಬ್ಬ ರಾಜ ಇರ್ತಾನ, ಆ ಊರಿನ ರಾಜ. ಅವನ ಕಡೆ ಎಲ್ಲಾ ಇರ್ತೈತ್ರಿ. ಆದ್ರೆ ಒಂದೇನ್ ಕೊರತೆ ಇರ್ತೈತೆ ಅಂದ್ರೆ ಅವ್ನ ಮಗ ಇರಂಗಿಲ್ಲ. ಏನಿರಂಗಿಲ್ರಿ ಅವಂಗ? ಮಗ ಇರಂಗಿಲ್ಲ. ಒಬ್ಬ ಗುರುಗಳು ಬರ್ತಾರು, ರಾಜ್ಯ ಎಲ್ಲಾ ನಿಂದ ಅರಮನೆ ಬರ್ಪೂರ ಐತ್ಲಾ, ಯಾಕೆ ಸಪ್ಪಗದಿ ಅಂತ ಕೇಳ್ತಾರ. ನನಗೆ ಮುಂದಿನ ಪೀಳಿಗೆ ವಂಶಾವಳಿ ಮಾಡೋರ್ನ ಯಾರ ಮಗನ ಇದ್ದದ, ಮುಂದೆ ಯಾರ ಸಿಂಹಾಸನ ಇರೋ ಮಗ, ಅದೊಂದು ಕೊರತೆ ಐತಿ ಅಂತ. ಅದಕ್ಕ ಇವ್ರು ಹೇಳ್ತಾರ, ಮತ್ತ ರಾಜರ ಚಂದ ಆ ಗುರುಗಳನ್ನ ಸೇವಾ ಮಾಡ್ಕೊಳ್ಳಿ. ಗುರುಗಳು ಕೇಳ್ತಾರ, ಏನ್ ಬೇಕು ಹೇಳಿ, ಚಂದ ಸೇವಾ ಮಾಡಿ, ಏನು ಬೇಕು ಕೇಳ ಅಂದ್ಕೊಳ್ಳಿ. ಗುರುಗಳ ರಾಜ ಹೇಳ್ತಾನ, ನಂಗೊಂದು ಮಗ ಬೇಕು ಅಂತ ಹೇಳ್ತಾರೆ. ಹಂಗಾರೆ ನಿಮ್ಗೆ ಮಗ ಬೇಕಂದ್ರ ಕಾಳಿ ದೇವಿಗೆ, ಈ ಊರಿನಲ್ಲಿ ಯಾವ ತಾಯಿ ತನ್ನ ಮಗನನ್ನ ಕಾಳಿ ದೇವಿಗೆ, ತನ್ನ ಮಗನನ್ನ ಕಾಳಿ ದೇವಿಗೆ ಬಲಿ ಕೊಡ್ತಾಳು, ನಿಮ್ ಮಗ ಒಳಿತೇನ ಅಂತ ಹೇಳ್ತಾರೆ. ಅವ ಗುರು ರಾಜ ಕೇಳ್ತಾನ, ಯಾರು ಒಪ್ಪುತ್ತಾರ್ರಿ? ಯಾರು ಒಪ್ಪುತ್ತಾರ ತಾಯಿ ತನ್ನ ಮಗನನ್ನ ಬಲಿ ಕೊಡಾಕ? ಸಾಧ್ಯ ಇಲ್ಲ. ಆದ್ರೆ ಈ ಗುರುಗಳು ಹೇಳ್ತಾರು, ಈ ರಾಜ ಎಂತ ರಾಜ ಅದಿ ಅಂದ್ರ ಪ್ರಜೆಗಳನ್ನ ಎಲ್ಲಾನು ಸಂತುಷ್ಟ ಪಡಿಸಿರುವಂತ ರಾಜ ಅದಿ, ನಿನ್ನ ಖುಷಿಗೆ ಯಾರ ಒಂದು ತಾಯಿ ಬಲಿ ಕೊಡತ್ತಾಳ ಅಂತ ಅಂತಾರೆ. ಆಮೇಲೆ ಢಂಗ ಸಾರಿಸ್ತಾನ್ರಿ, ಯಾರು ತನ್ನ ಮಗನ ಬಲಿ ಕೊಡ್ತೀರಿ, ನಿಮ್ಗೆ 1000 ಮುದ್ರಾ ಕೊಡ್ತೀನಿ ಅಂತ ಢಂಗರ ಸಾರಿಸ್ತಾರೆ. ಇಡೀ ಊರಿಗೆ ಪ್ರಚಾರ ಆಕೈತಿ. ಅಲ್ಲಿ ಒಂದು ಮನ್ಯಾಗ 3 ಜನ ಗಂಡ್ಮಕ್ಳು ಇರ್ತಾರೆ. 2 ಗಂಡ್ಮಕ್ಳು ಬಡವ್ರು ಇರ್ತಾರೆ, 2 ಗಂಡ್ಮಕ್ಳು ಭಾಳ ದುಡಿತಿರ್ತಾರೆ. ಅದ್ರ 3ನೇ ಹುಡುಗ ಏನಿರ್ತಾನ, ಅವ ಶಿವನ್ ಭಕ್ತ ಇರ್ತಾನೆ. ಅವ್ನು ಇಡೀ ದಿನ ಏನ್ ಕೆಲಸ ಇಲ್ಲ, ಬರೀ ಶಿವನ್ ಓದ್ಬೋದು, ದೇವ್ರನ್ನ ನೆನೆಸೋದು. ಇವರಿಬ್ರು ಹುಡುಗರು ದುಡಿತಿರ್ತಾರೆ. ಆಮೇಲೆ ಇವರಿಬ್ರು ಅಣ್ಣ ತಮ್ಮರು ಮಾತಾಡ್ತಾರೆ. ಏನಂತ ಮಾತಾಡ್ತಾರು, ನಿಮ್ಗೆ ಗೊತ್ತೈತಿಲ್ಲ, ನೋಡ್ರಿ ಎಂತದ್ದು, ಅಣ್ಣ ತಮ್ಮ ತಾಯಿ 3 ಜನ ಮಾತಾಡ್ತಾರೆ. ಏನ್ ಗೊತ್ತೈತಿ, ಊರಾಗ ಢಂಗ್ರ ಸಾರ್ಸೈತಿ ಅಂತ ಹೇಳಿ. ಏನಂತ, ಯಾರ ತನ್ನ ತಾಯಿ ತನ್ನ ಮಗಳಿಗೆ ಬಲಿ ಕೊಡ್ತಾಳ ಅವ್ರು 1000 ಮುದ್ರಾ ಅಂತ ಹೇಳಿ. ಅವಾಗ ಹೇಳ್ತಾ, ತಾಯಿ ಅಂತ ಯಾವ ತಾಯಿ ಯಾರಿಗೆ ಬಲಿ ಕೊಡ್ತಾವ, ಯಾರು ಕೊಡಾಕ ಸಾಧ್ಯ ಅಂತ ಹಿಂಗಂತ. ಅವ ಒಂದೇ ಹುಡುಗ ಅಂತಾನ, ಅಮ್ಮ 1000 ಮುದ್ರಾ ವಿಚಾರ ಮಾಡ, ನಾವು ಬಡವರು ಅದೇವಿ, 1000 ಮುದ್ರಾ ಸಿಕ್ತಂದ್ರ ನಾವು ಶ್ರೀಮಂತ ಆಗ್ತೇವಿ. ಮತ್ತೆ ಹೆಂಗಾದ್ರು ನಾನು ದುಡಿತೇನಿ, ತಮ್ಮನೂ ದುಡಿತಾನೆ, ಖಾಲಿ ಪುಕ್ಷಕ್ಕೆ ಯಾರದರಮ್ಮ
ಮೂರನೇದವ ಖಾಲಿ ಕ್ಯಾಂಡಿಡೇಟ್ ಪುಕ್ಷಟಿ ಯಾರದ ಅಮ್ಮಂತ ಯಾರದ ಖಾಲಿ ಪುಕ್ಷಟಿ ಅಂತ ತಳ್ರಿ ಯಾಕಮ್ಮ ಮೂರನೇದವ ಇಲ್ಲನ ಏನ್ರ ಮಾಡ್ತಾನ ಏನು ಮಾಡಂಗಿಲ್ಲ ಬರೀ ಶಿವನ್ ಪೂಜಾ ಮಾಡ್ತಾನೋ ಅವನೇ ಕೊಡ್ತಾನೆ ನನ್ನ ಮಗ ಅದನ್ನ ಅವನೇ ಕೊಡ್ತಾನೆ ಅಂತ ಹೆಂಗೋ ಮಾಡಿ ಏನೋ ಮಾಡಿ ಹೇಳಿ ಹೂಣಿಸ್ಬಿಡ್ತಾರೆ ಆಗ ಮಗ ಕೇಳ್ಕೊತಾನ ಅಲ್ಲೇ ಇರ್ತಾನ ಅವ್ನು ಮೂರನೇದವ್ ಕೇಳ್ತಿರ್ತಾನೆಲ್ಲ ಎಂತಾದ ಭಕ್ತ ಶಿವನ ಮೇಲೆ ಒಂದ ನಿನ್ನ ಮೇಲೆ ಅಪ್ಪ ನಿನ್ ಮೇಲೆ ಭರವಸೆ ಐತಿ ನಿನ್ ಮೇಲೆ ನಂಬಿಕೆ ಐತಿ ಏನ್ ಮಾಡಿಸ್ತಿ ಮಾಡಿಸ್ತಂತೆ ಆಮೇಲೆ ಅಮ್ಮ ಹೇಳ್ತಾಳು ಹಿಂಗಿಂಗ್ ಮಾಡ್ಬೇಕಾಯ್ತ ಆಯ್ತಂತ ಹೋಗ್ತಾನು ರಾಜನ್ ಮುಂದೆ ಬಂದ್ ಕುಂಡಿರ್ತಾನು ನನ್ನ ಬಳಿ ಕೊಡ್ರಿ ಅಂತಾನ ಅವಾಗ ರಾಜ ಕೇಳ್ತಾನೆ ಏನ್ರಿ ಇಚ್ಛೆ ಐತೆ ನನ್ ಕೇಳ್ತಾನ ಮಣ್ ತೊಗೊಂಬರ್ರಿ ಅಂತ 3 ಮಣ್ಣನ್ನು ಹಿಂಗ ಹಾಕ್ತಾನ 3 ಮಣ್ಣ ತಗೊಂಡು ಇಟ್ಟ ಮುಟ್ಟಿಗೆ ತಗೊಂಡ ಒಂದ್ ಕಡೆ ಇನ್ನೊಂದ್ ಕಡೆ ಹಾಕ್ತಾನೆ ಇನ್ನೊಂದ್ ಕಡೆ 3 ಕಡೆ ಹಾಕಿ ಮೇಲೆ ಏನ್ ಮಾಡ್ತಾನ ಒಂದ್ ಕಡೆ ಇದೆ ಜೋರೆ ಕಾಲ್ ಹೊಡಿತಾನ್ರಿ ಬಿಸಾಡ್ ಹೊಡಿತಾನ್ರಿ ಕಾಲು ಒದಿತಾನ್ರಿ ಮಣ್ಣು ಗುಬ್ಬಿಗತ್ತೆ ಮಾಡಿರ್ತಂತ ಎಲ್ಲಾರು ನೋಡ್ತಾರ ಹಿಂಗೆ ಮಾಡತಾನೆ ಅಂತ ಹೇಳಿ ಮತ್ತೆ ಇನ್ನೊಂದು ತಗೋದ್ರೆ ಇನ್ನೊಂದು ಜೋರ್ ಕಾಲ್ ಬೀಸಿ ಆ ಮಣ್ಣನ್ನು ಹೊಡಿತಾನೆ ಇನ್ನು 3ನೇದ್ಗ ರಾಜ ಕೇಳ್ತಾನೆ ನೀನ ಹೊಡೆದು ಬಿಡತ್ ರಾಜ ಕೇಳ್ತಾನ ಹಿಂಗ್ಯಾಕ್ ಮಾಡತ್ತಿ ನೀನ ಇವ್ನೇನ್ ಮಾಡಾಕತ್ತಿ ನೀನ ಹಿಂಗ್ಯಾಕ ಹೊಡೆದಿ ಇರ್ಲಿ ಬಿಡ್ರಿ ನಿಂದೇನ್ ಕೆಲಸ ಐತಿ ಬಳಿ ಕೊಡೋದು ಮಾಡಿ ಬಳಿ ಕೊಡೋದು ಬೇಡ ಇಲ್ಲಿ ಹೇಳಿ ಅಂತ ಇದು ಒಂದೇದೇನಂದ್ರ ಸ್ವಂತ ತಾಯಿನ ನಾ ಏನೂ ಅಲ್ಲ ಅಂತ ಹೇಳಿ ಬಳಿ ಕೊಟ್ಟೆ ಅದಕ್ಕೆ ನನಗೆ ಆಕಿಗೆ ಏನ್ ಸಂಬಂಧ ಇಲ್ಲ ಅಂತ ಕತ್ತಿಸ್ಕೋಬೇಕು 2ನೇದು ರಾಜ ತನ್ನ ಪ್ರಜೆಗಳನ್ನ ಖುಷ್ ಪಡಿಸ್ಬೇಕ ನೀನು ಆ ರಾಜ ಇಲ್ಲೇ ಇಲ್ಲ ಅದಕ್ಕೆ ನೀನು ರಾಜ ನೀನು ಸ್ವಾರ್ಥಕ್ಕೆ ನೋಡ್ಕೊಂಡ ನನ್ನ ಬಳಿ ಕೊಡಕ್ ನಿಂತಿ ಅದಕ್ಕೆ ನೀನು ರಾಜ ಎದಕ್ಕೆ ಉಪಯೋಗ ಹಾಕ್ಬಿಡ್ತೀನಿ ಇನ್ನು 3ನೇದು ಯಾರ ದೇವರ ಒಬ್ಬ ಅದ ಅಂತ ಹೇಳಿ ಅವನ ಮೇಲೆ ನಂಬಿಕೆ ಇಟ್ಟೇನಿ ಈಗ ಅಂತ ಅನಿಸ್ತೈತೆ ಅವನು ಇಲ್ಲ ಅಂತ ಅನ್ಸತೈತೆ ಅದಕ್ಕೆ ಇನ್ನು ನೀನ ಆಡ್ಸಿಬಿಟ್ಟ ಆಮೇಲೆ ಎಲ್ಲರಿಗೂ ಜಗತ್ತಿನವ್ರು ಗೊತ್ತಾಗ್ಲಿ ದೇವ್ರ ಈ ಜಗತ್ನಾಗ ಮಕ್ಕಳು ಕಾಯೋ ಇಲ್ಲ ಅಂತ ಹೇಳಿ ಜಗತ್ತಿಗೆ ಗೊತ್ತಾಗ್ಲಿ ಅಂತ ಹೇಳ್ತಾರೆ ಅವಾಗ ರಾಜಾಗ ತಾವ್ ಮಾಡಿದ ಪ್ರಾಯಶ್ಚಿತ್ತ ಆಗ್ತೈತಿ ಕ್ಷಮಾ ಕೇಳ್ತಾನೋ ನನ್ ತಪ್ಪಾಯ್ತ ನಾ ಸ್ವಾರ್ಥಕ್ಕ ಹಿಂಗ ಯೋಚನೆ ಮಾಡಿ ನೀನ ನನ್ನ ಮಗ ಆಗ ಅಂತ ಹೇಳಿ ಗದ್ದಿಗೆ ಏರ್ಸ್ಬಿಡ್ತಾನೆ ಗದ್ದಿಗೆ ಈಗ ಹೇಳಿ ರಾಜ ಆಗ್ತಿದ್ದೀನಿ ಹಂಗ ಶಿವ ಬಾಬಾನು ಹೇಳ್ತಾನ ಏನ್ ಹೇಳ್ತಾನ ಗೊತ್ತೇ ಬಚ್ಚೆ ಲಕ್ಷ್ಮೀನಾರಾಯಣ ಬಚ್ಚಿ ಕೇಳಿಯಾರೆಯೋ ಲಕ್ಷ್ಮೀನಾರಾಯಣ ರಾಜಾಯಿ पद लेने के लिए आ रहे हो राजाई पद गद्दी ऐसे थोड़ी मिलेगा राजा सिंहासन गद्दी हंಗ ಬರ್ತೈತೇನ್ರಿ ತ್ಯಾಗ 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 ಅದ ನಮಗ ನಮ್ಮ ಟೀಚರ್ಸ್ ಟ್ರೈನಿಂಗ್ ಅಕ್ಕಂದಿರ ಬಟ್ಟಿ ಒಳಗೆ ಒಂದ ಮಾತಾಡಿದ್ರೆ ಸಿಕ್ಕ ಸಿಕ್ಕ ಜುಕ್ ಜುಕ್ ಮರ್ ಮರ್ ಒಬ್ರು ಕೇಳಿದ್ರಂತ್ರಿ ಎಲ್ಲರಿಗೂ ಒಬ್ರಿಗೆ ಏನ್ ಕೇಳಿದ್ರು ಗೊತ್ತೇನ್ರಿ ಎಲ್ಲರೂ ಎಲ್ಲಿ ಹೋಗ್ಬೇಕಂತೀರಿ ಅಂತ ಕೇಳಿದ್ರಂತ ಸ್ವರ್ಗಕ್ಕೆ ವಾಚನ ಕೇಳ್ರಿ ಎಲ್ಲಿ ಹೋಗ್ಬೇಕಂತೀರಿ ಅಂದ್ರ ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಸಾಯ್ಬೇಕಲ್ಲ ಹೌದಿಲ್ಲ ಸತ್ತಾಗ ಮತ್ ಸ್ವರ್ಗ ಕರೆ ಸಾಕ್ಯಾರು ರೆಡಿ ಇಲ್ಲ ಇನ್ನು ಹಂಗ ಸತ್ರ ಸ್ವರ್ಗ ಅನ್ನೋದು ಏನಂತಾರಿ ಯಾರು ಹೋಗ್ಬೇಕು ಸ್ವರ್ಗಕ್ಕ ಎಲ್ಲಾರು ಹೋಗ್ಬೇಕು ಸ್ವರ್ಗಕ್ಕೆ ಯಾರು ಹೋಗ್ತಾರ ಸತ್ತೋರ ಹೋಗ್ತಾರ ಕರೆ ಸಾಯಕ್ ಮಾತ್ರ ಯಾರು ರೆಡಿ ಇಲ್ಲ ಹಂಗ ಬಾಬಾ ಅಂತ ಯಾರಂತೀರಿ ಲಕ್ಷ್ಮೀನಾರಾಯಣ ಎಲ್ಲರೂ ಲಕ್ಷ್ಮೀನಾರಾಯಣ ಯಾರು ತ್ಯಾಗ ಮಾಡಕ್ ರೆಡಿ ಇದೀರಿ ನೋ ತ್ಯಾಗ ಎಲ್ಲ ಭಾಗ್ಯ ಬೇಕು ತ್ಯಾಗ ನೋ ತ್ಯಾಗ ಒಂದ್ ತಾಸ್ 4 ಗಂಟೆಗೆ ಎದ್ದ 1 ತಾಸ್ 3:30 ಎದ್ದಿ 4ಕ್ಕೆ ಎದ್ದಿ 3:30 ಅರ್ಧ ತಾಸು ಲಗುಟ್ಟೆ ಮಧ್ಯಾಹ್ನ ಮಾಡ್ಕೊಂಡು 2ಕ್ಕೆ ಎದ್ದೇನೆ 8ಕ್ಕೆ ರಾತ್ರಿ ಮಕ್ಕೋಬೇಕು ಅಂದ್ರ ನಮ್ದು ಏನ್ ತ್ಯಾಗ ಐತಿ ಹೇಳ್ರಿ ನಮ್ದು ಏನೇನು ತ್ಯಾಗ ಇಲ್ಲ ಅದಕ್ರಿ ಜೀವನ ತ್ಯಾಗ ಮಾಡಕ ಕಲಿಬೇಕ್ರಿ ಇವತ್ತು ನಮ್ ಬಾಬಾನಂತ ಏನು ತ್ಯಾಗ ಇಲ್ರಿ ಕುರ ಏನೇನು ಇಲ್ರಿ ಬಾಗಿ ಹಂತದ್ ಕೊಡಕತ್ತೇನ್ರಿ ಖರೆ ಇದು ತ್ಯಾಗ ಭಾಳ ನಾನು ನನ್ನದು ತ್ಯಾಗ ಮಾತ್ರ ಮಾಡಬೇಕು ಮತ್ತೆ ಅಲ್ಲಿವರೆಗೂ ಮತ್ತೆ ಭಾಗ್ಯ ಮಾತ್ರ ಸಿಗಂಗೆ ಇಲ್ಲ ಒಬ್ಬ ವ್ಯಕ್ತಿ ಇರ್ತದ್ರಿ ಅವ್ ಜೀವನ ಏನು ಸಫಲತೆ ಸಿಕ್ಕಿರೋದಿಲ್ರಿ ಅದಕ್ಕೆ ಅವ್ ಏನ್ ಮಾಡ್ತಾನೆ ಅಂದ್ರ ಬುದ್ಧನ ಕಡೆ ಕಿವನು ಅಂತ ಹೋಗ್ತಾನೆ ಹೋಗ್ಬೇಕಾದ್ರೆ ಒಂದು ಭಂಗ ಸಿಗ್ತೈತ್ರಿ
ತಾಯಿ ತನ್ನ ಮಗಳು ಇರ್ತಾಳ್ರಿ, ದೊಡ್ಡ ಬಂಗ್ಲಾ ಇರ್ತೈತ್ರಿ, ಮಗಳು ಇರ್ತೈತ್ರಿ. ಮಗಳ ಕಣ್ ಕಾಣಿಸಂಗಿಲ್ಲ ಅಂದ್ರೆ ಅವತ್ತು ರಾತ್ರಿ ಆಗಿರ್ತೈತ್ರ, ಇವ್ನಿಗೆ ಎಲ್ಲಿ ಹೋಗಾಕ ಇರುವುದಿಲ್ಲ. ಅದಕ್ಕೆ ಕೇಳ್ತಾನ, ನೀವು ರಾತ್ರಿ ಮಲ್ಕೋತೇನೆ ಅಂತ ಕೇಳ್ತಾನ್ರಿ ಆ ಬಂಗ್ಲಾರೆ. ಅದಕ್ಕೆ ಮಲ್ಕೋತಾನ. ಅವಾಗ ಕೇಳ್ತಾರ ತಾಯಿ, ಎಲ್ಲಿ ಹೊಂಟೀನಿ ಅಂತ. ಬುದ್ಧನ ಭೇಟಿಯಾಗ ಹೊಂಟೀನಿ. ಬುದ್ಧನ ಭೇಟಿಯಾಗ ಹೊಂಟಿ ನಾನು ಒಂದು ಪ್ರಶ್ನೆ ಕೇಳು, ಏನಂದ್ರೆ ನನ್ನ ಮಗಳ ಕಣ್ಣು ಯಾವಾಗ ಬರ್ತೈತಿ? ಆಯ್ತಂತ ಹೋಗ್ತಾನ್ರಿ. ಚಂದ ಕೇಳ್ರಿ, ಭಾಳ ಚಂದ. ಆಮೇಲೆ ಮುಂದೆ ಹೋಗ್ತಾನ್ರಿ. ಅಟ್ಟೊತ್ತಿಗೆ ಒಬ್ಬ ಋಷಿ ತಪಸ್ಸಿ ಕೂತಿರ್ತಾನ್ರಿ ಸಮುದ್ರ ದಂಡಿ, ಒಂದು ಕೈಯಾಗ ಚಡಿ ಹಿಡ್ಕೊಂಡು. ಏನ್ ಕೇಳ್ತಾನ? ಹೋಗ್ಬೇಕಾದ್ರೆ ಕೇಳ್ತಾನ, ನೀ ಎಲ್ಲಿ ಹೊಂಟಿ ಅಂತ ಕೇಳ್ತಾನ. ನಾ ರೀ ಬುದ್ಧನ ಭೇಟಿ ಹಾಕೋದು. ಹಂಗಾರೆ ನಂದು ಒಂದು ಪ್ರಶ್ನೆ. ಏನ್ ಪ್ರಶ್ನೆ ರೀ ಅಂತ ಕೇಳಿ ಬುದ್ಧನಿಗೆ, ನಾ ಸ್ವರ್ಗಕ್ಕೆ ಯಾವಾಗ ಹೋಗ್ತೀನಿ? ಚಂದ ಕೇಳ್ರ, ನಾ ಸ್ವರ್ಗಕ್ಕೆ ಯಾವಾಗ ಹೋಗ್ತೀನಿ ಕೇಳ್ಬಾರ. ಆಯ್ತು ಕೇಳ್ರಿ. ಮುಂದೆ ಹೋಗ್ತಾನೆ. ಒಂದು ನದಿ ಬರ್ತೈತಿ. ನದಿ ದಾಟ್ ಹೋಗ್ಬೇಕಾದ್ರೆ ಅವ್ನ ಕಾಲ ಹತ್ರ ಆಮಿ ಬರ್ತೈತಿ. ನೀ ಎಲ್ಲಿ ಹೊಂಟಿ ಅಂತ ಕೇಳ್ತಾರೆ. ನಾ ಬುದ್ಧನ ಭೇಟಿ ಹಾಕೊಂತೇನೆ. ಈ ಬುದ್ಧನ ಭೇಟಿ ಹಾಕೊಂಟಿ ಅಂದ್ರೆ ನಂದು ಒಂದು ಪ್ರಶ್ನೆ ಕೇಳು, ನಾನು ಯಾವಾಗ ಡ್ರ್ಯಾಗನ್ ಆಗ್ತೀನಿ ಕೇಳ್ಬಾ. ಆಮಿದ್ದಿದ್ದ ನಾ ಡ್ರ್ಯಾಗನ್ ಯಾವಾಗ ಆಗ್ತೀನಿ ಕೇಳ್ಬಾ ಅಂತ ಆಗ್ತಾನ. ಬುದ್ಧ ಕಡೆ ಹೋಗ್ತಾನ. ಬುದ್ಧ ಪೂರಾ ಇದ್ರೊಳಗ ಯೋಗದಲ್ಲಿ ಕೂತಿರ್ತಾನ್ರಿ. ಬಂದ್ಕೂಳೆ ಕೇಳ್ತಾನ, ನಾನು ಇವಾಗ ಪ್ರಶ್ನೆ ಕೇಳಬೇಕಾಗೈತಿ ಅಂತ ಕೇಳ್ತಾನೆ. ಒಂದು ಶರ್ತ್, 3 ಪ್ರಶ್ನೆ ಕೇಳೋದಕ್ಕೆ ಹೇಳ್ತಾನೆ. 3 ಪ್ರಶ್ನೆ ಕೇಳೋದು, ಜಾಸ್ತಿ ಪ್ರಶ್ನೆ ಕೇಳಂಗಿಲ್ಲ ಅಂತ ಹೇಳ್ತಾನೆ. ಅವಾಗ ಹೇಗಿದ್ರಿ ಹೇಳ್ರಿ, ನೀವು 3 ಪ್ರಶ್ನೆಗಳು ಕೇಳ್ತಾರಲ್ಲ. ಅವಾಗ ಅನಿಸ್ತೈತಿ, ತನಗ ಅನಿಸ್ತೈತಿ ನನ್ನ ಪ್ರಶ್ನೆ ನಾನು ಕೇಳ್ಬೇಕಂತ ಅನಿಸ್ತೈತಿ. ತನ್ನ ಪ್ರಶ್ನೆನೂ ಇರ್ತೈತಲ್ರಿ, ಅನಿಸ್ತೈತಿ ನನಗಿಂತ ಹೆಚ್ಚ ಅವ್ರದ ಪ್ರಶ್ನೆ ಕೇಳಿದ್ರ ಆಗ್ತವು ಅಂತ ಕೇಳ್ತಾನೆ. ಏನ್ ಕೇಳ್ತಾನ? ಆಮಿ ಕೇಳತೈತಿ ನಾ ಡ್ರ್ಯಾಗನ್ ಯಾವಾಗ ಆಗ್ತೀನಿ ಅಂತ. ಅದಕ್ಕೆ ಬುದ್ಧರು ಹೇಳ್ತಾರು, ಅದಕ್ಕೆ ತನ್ನ ಕವಚ ಬಿಡ್ಲಿ, ತಾನೇ ಡ್ರ್ಯಾಗನ್ ಆಗ್ತೈತಿ ಅಂತ ಹೇಳ್ತಾರೆ. ಆ ಋಷಿ ಮುನಿ ಸ್ವರ್ಗಕ್ಕೆ ಯಾವಾಗ ಹೋಗ್ತೀನಿ ಅಂತ ಕೇಳ್ತಾನ್ರಿ. ಅವಾಗ ಬುದ್ಧರು ಹೇಳ್ತಾರೋ, ಅವ್ನ್ ಚಡಿ ಬಿಡಂತ ಹೇಳೋ, ತಾನ ಸ್ವರ್ಗಕ್ಕೆ ಹೋಗ್ತಾನ. ಮತ್ತೆ 3ನೇ ಪ್ರಶ್ನೆ ಕೇಳ್ತಾರ, ಅವ್ರ ಮಗಳ ಕಣ್ ಯಾವತ್ತ? ಯಾವತ್ತ ಅಕ್ಕಿ ತನ್ನ ಸಂಗಾತಿನ ಹಿಡ್ಕೋತಾಳೋ, ಸಂಗಾತಿ ಸಿಗ್ತಾನೋ ಅಂದ್ರೆ ಪತಿ ಆಗೋರ್ ಸಿಗ್ತಾರೋ, ಅವಾಗ ಕಣ್ಣ ತೆಗಿತಾಳು ಅಂತ ಹೇಳ್ತಾರೆ. ಅವಾಗ ಇಷ್ಟ ಆಕೈತ್ರಿ. 3 ಪ್ರಶ್ನೆ ಕೇಳೋದಿತ್ತಲ್ಲ, ನನ್ನ ಪ್ರಶ್ನೆ ಪಾಪ ಕೇಳಕ್ ಬಂದಿದ್ದಾರೆ. ಅಟ್ಟೊತ್ತಿಗೆ ಕೇಳ್ರಿ, ಭಾಳ ಚಂದ ಐತಿ. ಆಮಿ ಅಡ್ಡ ಬರ್ತೈತಿ, ಹೇಳ್ತೈತಿ, ನೀನ್ ಕವಚ ನೀನ್ ಬಿಡು, ಈ ಡ್ರ್ಯಾಗನ್ ಆಗ್ತಿ. ಹೌದಂತ ಕವಚ ಹಿಂಗ ತೆಗಿತೈತ್ರಿ, ಡ್ರ್ಯಾಗನ್ ಆಗಿ ಹಾರಿ ಹೋಗ್ಬಿಡ್ತೈತಿ. 2ನೇ ಕಡೆ ಬರ್ತಾನೆ ಋಷಿ ಮುನಿ ಕಡೆ, ನೀನ್ ಚಡಿ ಬಿಡು, ನೀ ಸ್ವರ್ಗಕ್ಕೆ ಹೋಗ್ತೀನಿ. ಚಡಿ ಬಿಟ್ಕೊಳ್ಳೆ ಸ್ವರ್ಗಕ್ಕೆ ಹೋಗ್ಬಿಡ್ತಾನ್ರಿ. 3ನೇದವ್ ಬರ್ತಾನೆ, ಮಹಲ್ ಬರ್ತಾನು. ಮಹಲ್ ಬಂದ್ ಕೂಡಲೇ ಹೇಳ್ತಾನು, 3ನೇದವ್ ಬಂದ್ ಕೂಡಲೇ ಅಕ್ಕಿಗೆ ಹೇಳ್ತಾ, ಯಾವಾಗ ಅಕ್ಕಿ ಸಂಗಾತಿ ಸಿಗ್ತಾನು, ತಾಯಿ ಹೇಳ್ತಾನೆ, ಸಂಗಾತಿ ಯಾವಾಗ ಸಿಗ್ತಾನೋ ಅವಳಿಗೆ ಯಾವಾಗ ಸಂಗಾತಿ ಸಿಗ್ತಾರೋ ಅವಾಗ ಕಣ್ಣು ಬರ್ತಾವ. ಹಂಗಾರೆ ತಾಯಿ ಅಂತ ನೀನೇ ಅದಿಲ್ಲ ಎದುರುಗಡೆ, ನೀನೇ ಮಾಡ್ಕೊಂಡ್ಬಿಡ್ತಾವ ಅಂತ ಹೇಳ್ಬಿಡ್ತಾರ. ಆಮೇಲೆ ಆಕೆ ಕಣ್ ತಗೋಕೊಳ್ಳಂತ ನೀನೇ ಹೋದಿಲ್ಲ, ಅವತ್ತು ರಾತ್ರಿ ಬಂದಾವ ಅಂತ ಹೇಳ್ಬಿಡ್ತಾರ. ಮುಗೀತು. ಮಹಲು ಸಿಕ್ತ, ರಾಜ್ಯನೂ ಸಿಕ್ತ, ಪತ್ನಿನೂ ಸಿಕ್ತ, ಜೀವನ ಸಫಲತೆನೂ ಸಿಕ್ತ. ಅವನ ತ್ಯಾಗ ಮಾಡಿದ ಅವನ ಜೀವನ ಏನೂ ಇಲ್ಲಾಗಿತ್ರಿ, ಬಡವ ಇರ್ತಾನ. ಆ ಸಫಲತೆ ನನ್ನ ಜೀವನ ಹೆಂಗ್ ಸಿಕ್ತದ ಕೇಳ್ಕೊಂಡಿರ್ತಾನ ಬುದ್ಧರು. ನೋಡ್ರಿ ಅಕ್ಕೋರ ಕರೆಕ್ಟ್ ಹೇಳಿದ್ರು ನೋಡ್ರಿ ವಿಷಯ ಅಕ್ಕೋರ. ಅವ್ರು ಹೇಳಿದ್ರು ಬುದ್ಧನ ಕಡೆ ಹೋಗಿದ್ದವ, 3 ಪ್ರಶ್ನೆ ಕೇಳಕ್ ಹೋಗಿದ್ದ. ಬುದ್ಧ ಏನ್ ಹೇಳ್ತಾನು, 3 ಪ್ರಶ್ನೆ ಕೇಳೋದ. ಪಾಪ ತಂದ ಪ್ರಶ್ನೆ ಬಿಡ್ತಾನ್ರಿ, 3 ಪ್ರಶ್ನೆ ಅವ್ರದ ಕೇಳ್ತಾನ, ಅವ್ರಿಗೆ ಹೆಲ್ಪ್ ಮಾಡ್ತಾನ. ಅದಕ್ಕೆ ಜೀವನದಲ್ಲಿ ಅವ್ರಿಗೆ ಎಲ್ಲಾನು ಸಿಕ್ಬಿಡ್ತೈತಿ. ಹಂಗಾರಿ ಎಲ್ಲಿವರೆಗೂ ನನ್ನ ತ್ಯಾಗ ಮಾಡಂಗಿಲ್ಲ, ಅಲ್ಲಿವರೆಗೆ ಭಾಗ್ಯ ಸಿಗಂಗಿಲ್ಲ. ಅಲ್ಲಿವರೆಗೆ ಏನ್ ಬೇಕಾದ್ ಮಾಡ್ರು ಕೂಡ ಭಾಗ್ಯ ಸಿಗಂಗಿಲ್ಲ. ತ್ಯಾಗ ಮಾಡಿದ್ರನ ಏನ್ ಸಿಗುದ್ರಿ ಅಕ್ಕೋರ? ಭಾಗ್ಯ. ತ್ಯಾಗ ಮಾಡಿದ್ರೆ ಏನ್ ಸಿಗುದ? ಈಗ ಅವಂದಿದ್ದ ಫಸ್ಟ್ ನನ್ನ ಪ್ರಶ್ನೆ ಕೇಳಕ್ ಹೊಂಟೇನಿ, ನಾನ ಬುದ್ಧನ ಕಡೆ ಹೊಂಟೇನಿ, ಇವ್ರದೇನ ಪ್ರಶ್ನೆ ಕೇಳಿ ಅಂತ ತನ್ನ ಪ್ರಶ್ನೆ ಕೇಳಿದ್ರ, ಹಾಗಾದಿರ್ಲಿಲ್ಲ. ಮಹಲೆಲ್ಲ ಸಿಕ್ತಿತ್ರಿ, ಸಣ್ಣ ಪುಟ್ಟ ಸಫಲತೆ ಸಿಕ್ತಿತ್ತ. ಮಹಲೆಲ್ಲ ಸಿಕ್ತಿತ್ರಿ ಅವ್ಗ, ಮಹಲೆಲ್ಲ ಸಿಕ್ತಿದ, ರಾಣಿಗೆಲ್ಲ ಸಿಕ್ತಿದ್ದ, ಎಲ್ಲ ಸಿಕ್ತಿರಿ ಅವ್ನಿಗ. ಹಂಗಾಪುರ ಏನ್ ಬೇಕ್ರಿ? ಲಾಸ್ಟ್ ಒಬ್ಬ ರಾಜ ಇರ್ತಾನ್ರಿ. ಅವಾಗ ಎಲ್ಲ ಇರ್ತೈತ್ರಿ, ಏನೂ ಕಡಿಮೆ ಇರಂಗಿಲ್ಲ. ಆದ್ರ
ಖುಷಿ ಇರಂಗಿಲ್ಲ, ಸಂತುಷ್ಟತೆ ಇರಂಗಿಲ್ಲ, ಹ್ಯಾಪಿನೆಸ್ ಇರಂಗಿಲ್ಲ ಅವ್ನ ಲೈಫ್ನೇ. ಅದಕ್ಕೆ ಏನ್ ಮಾಡ್ಬೇಕು ತಿಳಿಯಂಗಿಲ್ಲ. ಆ ರಾಜ್ಯದ ಒಬ್ಬ ಋಷಿ ಬರ್ತಾನೆ, ಗುರುಗಳು ಬರ್ತಾರ. ನಂಗೆ ಎಲ್ಲ ಐತ್ರಿ ಗುರುಗಳ, ಆದ್ರೆ ಖುಷಿ ಇಲ್ರಿ, ಸಂತುಷ್ಟತೆ ಇಲ್ರಿ, ಹ್ಯಾಪಿನೆಸ್ ಇಲ್ರಿ, ಏನ್ ಮಾಡ್ಬೇಕ? ಅದಕ್ಕೆ ರಾಜ ಹೇಳ್ತಾರೆ, ಗುರುಗಳು ಹೇಳ್ತಾರ, ನಿನ್ ಕಡೆ ದುಡ್ಡು ಐತಿ, ಆಸ್ತಿ ಐತಿ, ಆ ದುಡ್ಡ ಮತ್ತೊಬ್ರಿಗೆ ಕೊಡ್ಬೇಕು ಅನ್ನೋದಿಲ್ಲಲ್ಲ ನಿಮ್ಗ. ಅದು ಮತ್ತೊಬ್ರಿಗೆ ಯೂಸ್ ಮಾಡಾತಿ ಅಂತಂದ್ರಿ. ಅಂದ್ರೆ ನಾ ಅವ್ರಿಗೆಲ್ಲ ಹೆಲ್ಪ್ ಮಾಡ್ಬೇಕೇನ ಅಂತ ತಿಳ್ಕೊತೈತ. ಮನಿ ಆಸ್ತಿ ಇದ್ರಿ ಏನಾದ, ಆಸ್ತಿ ಅಂದ್ರೆ ಅಂತಸ್ತು ಆಸ್ತಿ ನಮ್ಗೆ ಏನ್ರ ಖುಷಿ ಕೊಡ್ತಿತ್ತೇನ್ರ ಪರ. ಅದಕ್ಕೆ ಅವ್ ಏನ್ ಮಾಡ್ತಾನ, ಆತ ವೇಷ ಬದಲಾವಣೆ ಮಾಡ್ಕೊಂಡ ಇಡೀ ಪ್ರಜೆಗಳನ್ನ ಎಲ್ಲಾ ಕಡೆ ತಿರ್ಗಾಡ್ತಾನೆ. ಪ್ರಜೆಗಳು ಏನೇನ್ ಬೇಕು ನಾನು ಹಿಡಿಯಾಕ ಸ್ಟಾರ್ಟ್ ಮಾಡ್ತಾನೆ. ಯಾರ್ಯಾರು ಏನೇನ್ ಬೇಕಲ್ಲ ಕೊಡಾಕ್ ಹಿಡಿಯಾಕ ಸ್ಟಾರ್ಟ್ ಮಾಡ್ತಾನೆ. ಬಡವ್ರು ಇರ್ತಾರು, ತಿನ್ನಾಕ ಕೊಡಕ್ ಸ್ಟಾರ್ಟ್ ಮಾಡ್ತಾನೆ, ಅವ್ರಿಗೆ ಅದನ್ನ ಕೊಡಕ್ ಸ್ಟಾರ್ಟ್ ಮಾಡ್ತಾನೆ, ಅವ್ರಿಗೆ ಅದನ್ನ ಕೊಡಕ್ ಸ್ಟಾರ್ಟ್ ಮಾಡ್ತಾನೆ, ಅವ್ರಿಗೆ ಅದನ್ನ ಎಲ್ಲರಿಗೂ ಪ್ರಜೆಗಳನ್ನ ಖುಷಿ ಮಾಡ. ಆ ಪ್ರಜೆಗಳನ್ನ ಖುಷಿ ಮಾಡೋದು ಅವ್ನ ಖುಷಿ ಹೆಚ್ಚಾಕೋತ ಹೋಗ್ಬಿಡ್ತೈತ್ರಿ. ಎಷ್ಟು ಖುಷಿ ಹೆಚ್ಚಾಕೈತಿದ್ರೆ ಊರ ಒಂಥರ ಇರ್ತೈತ್ರಿ. ಯಾಕಂದ್ರೆ ತಂದು ಒಂಥರ ಭಾರಿ ಇರ್ತೈತ್ರಿ, ಊರ ಒಂಥರ ಇರ್ತೈತೆ. ಅದು ಊರ್ನಾಗ ಎಲ್ಲರಿಗೂ ಜಾಬ್ ಕೊಡುವಂಗ ಹಾಸ್ಪಿಟಲ್ ತೆಗಿತಾನ, ಸ್ಕೂಲ್ಗಳನ್ನ ತೆಗಿತಾನ, ಎಲ್ಲ ಮಾಡ್ತಾನ್ರಿ, ಎಲ್ಲ ಮಾಡ್ತಾನೆ. ಆದ್ರೆ ಒಂದ್ಸಲ ಒಂದ್ ಊರ್ನ್ಯಾಗ ಬರಗಾಲ ಬಿದ್ಬಿಡ್ತೈತಿ, ಮಳಿ ಬರಂಗಿಲ್ಲ. ಆದ್ರೆ ಇವಂದೇನ ಆಸ್ತಿ ಇರ್ತೈತಪ್ಪರ, ಇವಂದ ಆಸ್ತಿ ಎಲ್ಲ ಹೋಗಿ ಕಡಿಮೆ ಆಗ್ಬಿಡ್ತೈತಿ. ಆದ್ರೆ ಕೈ ಹಿಡ್ಸೋಂಗಿಲ್ಲ, ಯಾಕಂದ್ರೆ ನಮ್ ತಳ್ಯಾಗ ಬಂದ್ಬಿಡ್ತು ದುಡ್ಡ, ಅಂತಸ್ತು, ಆಸ್ತಿ ನನಗ ಖುಷಿ ಕೊಡಂಗಿಲ್ಲ. ಹೋದ್ರ ಹೋಗ್ಲಿ, ಎಲ್ಲ ಹೋಗ್ಲಿ, ಅದನ್ನ ಹೆಲ್ಪಿಂಗ್ ಮಾಡೋದು ಬಿಡುದಿಲ್ಲ ಅಂತ ತಿಳ್ಕೊಂಡ ಏನ್ ಮಾಡ್ತಾರೋ ಎಲ್ಲರೂ ತಾವ್ ದುಡ್ಯಾಕ್ ಹಿಡಿತಾರ. ಎಲ್ಲರೂ ತಾವ್ ದುಡಿತಾರ. ದುಡುದು ಎಲ್ಲ ದುಡುದು ಇವ್ ಏನ್ ಯಾರಿಗ್ ಹೆಲ್ಪ್ ಮಾಡಿರ್ತಾನಲ್ಲ ಎಲ್ಲರಿಗೂ, ಅವ್ರೆಲ್ಲ ಇವ್ರಿಗೆ ಹೆಲ್ಪ್ ಮಾಡಕ್ ಹಿಡಿತಾರ. ಕೇಳಿ ಮುಂದ್ ಬಾ ಚಂದ ಎಲ್ಲಾರ್ಗು ಹೆಲ್ಪ್ ಮಾಡಿದ್ಮೇಲೆ ಮತ್ತ ಮಳೆಗಾಲ ಶುರು ಆಕೈತಿ, ಮತ್ತೆಲ್ಲ ಆಕೈತಿ, ಮತ್ತೊಂದು ರೇಷನ್ ಎಲ್ಲ ಶುರು ಆಕೈತಿ, ಎಲ್ಲ ಆಕೈತಿ. ಆಮೇಲೆ ಒಬ್ಬ ವಿದೇಶಿ ಬರ್ತಾನ. ವಿದೇಶಿ ಬಂದ್ ಏನ್ ಹೇಳ್ತಾನಂದ್ರ, ಹಿಂಗ ಎಲ್ಲಾರ್ಗು ಕೊಟ್ಕೋತ ಹೋದೆ ಅಂದ್ರ ಖಾಲಿ ಆಕೈತಿ ಅಂತ ಹೇಳ್ತಾನ. ಅದಕ್ಕೆ ಅವ ಏನ್ ಹೇಳ್ತಾನ, ದುಡ್ಡು ನನಗೇನು ಇಂಪಾರ್ಟೆಂಟ್ ಇಲ್ಲ, ನನಗೆ ಇಂಪಾರ್ಟೆಂಟ್ ಇರೋದು ಖುಷಿ, ನನಗೆ ಇಂಪಾರ್ಟೆಂಟ್ ಇರೋದು ಸಂತುಷ್ಟತೆ, ನನಗೇನಿದೆ ಪರವಾಗಿಲ್ಲ ಅಂತ ಹೇಳ್ತಾನೆ. ಹಂಗ ಮಾಡ್ಕೋತ ಒಂದು ದಿವಸ ಸಾವು ಆಕೈತೆ. ಅಂದ್ರೆ ಸಾವಿನ ಎಲ್ಲಿ ಸಾವು ಆಗೈತೆ, ಗಿಡ ಬೆಳಿತೈತಿ, ದೊಡ್ಡ ಮರ ಆಗೈತಿ. ಆ ಮರದ ಕಡೆ ತಳಗಡೆ ಕುಂಡ್ರಾಕ್ ಬರ್ತಾರಂತ ವ್ಯಕ್ತಿಗಳು. ಇಡ್ನ ಮಠ ಆ ಊರ್ನಾಗ ಒಂದ್ ಹೆಸರು ಪ್ರಸಿದ್ಧ ಆತಂದ್ರ. ಎಂತ ಟೈಮ್ ಬಂದ್ರು ಮಾಡೋದ್ ಎಲ್ಲಾರು ಕೊಡೋದ್ ಬಿಡ್ಲಿಲ್ಲ ಅಂತ ಹೇಳಿ, ಅಂದ್ರ ಆ ಗಿಡದ ಬಡ್ಡ್ಯಾಡ್ಸೆ ತಮ್ಮ ಸುಖ ತಗೊಂಡ್ ಬರ್ತಾರೆ. ಎಲ್ಲಾರು ಯೋಚನೆ ಮಾಡ್ರ, ಅವ್ ಇದ್ದಾಗ ಯಾಕೆ ಸುಖ ಕೊಟ್ಟಿರ್ಬೇಕಲ್ಲ. ಯಾವಾಗ ಬಂತ್ರಿ ಇದ ಸುಖ ಕೊಡ್ಬೇಕತ್ತ? ತನ್ನ ತ್ಯಾಗ ಮಾಡಿದ್ರಿ, ತನ್ನ ಆರಾಮದ ತ್ಯಾಗ ಮಾಡಿದ್ರಿ, ತನ್ನ ಸ್ವಾರ್ಥದ ತ್ಯಾಗ ಮಾಡ್ದ. ಹಂಗಾಕೋರ ಪದವಿ ರೀ ನೋಡ್ದೈತ್ರಿ. ತ್ಯಾಗ್ರಿ ಬ್ಯಾಡ್ರಿ, ಬ್ಯಾಡ್ರಿ, ಭಾಗ್ಯರೇ ಬೇಕ್ರಿ. ಭಾಗ್ಯಕ್ ಮಾತ್ರ ಕಡಿಮಾಗಬಾರ್ದ್ರಿ, ತ್ಯಾಗಕ್ ಮಾತ್ರ ನಾ ಬ್ಯಾಡ್ರಿ. ಕೇಳ್ರಿ, ತ್ಯಾಗಕ್ ಮಾತ್ರ ನಾ ಬ್ಯಾಡ್ರಿ, ಭಾಗ್ಯಕ್ ಮಾತ್ರ ನಾ ಬೇಕ್ರಿ. ಅದಕ್ಕ ಅಂತಾರ ಊಟಕ್ ಮರಿಬೇಡ್ರಿ, ಕಷ್ಟಕ್ ಕರಿಬೇಡ್ರಿ. ಹಿಂಗಂದ್ರೆ ಹೆಂಗ ಆಕೈತ್ರಿ? ಅದಕ್ಕೋರ ಜೀವನ್ಯಾಗ ಏನ್ ಮಾಡಕ್ ಕಲೀರಂತ ಬಾಬಾ, ತ್ಯಾಗ ಮಾಡಿ ಕಲೀರಿ. ಏನ್ರಿ ಒಂದ್ ಇವತ್ತು ಇಟ್ಕೋರಿ, ಎದ್ರದ್ದು ತ್ಯಾಗ ಮಾಡೋರ್, ಯಾವ್ದ್ರ ತ್ಯಾಗ ಮಾಡ್ತಿರ್ ಗೊತ್ತೇನ್ರಿ? ಯಾವ್ದು ನಿಮ್ಗೆ ಸೇರ್ತೈತಲ್ಲ ಅದ್ರದ ತ್ಯಾಗ ಮಾಡ್ರಿ, ಯಾವ್ದು ನಿಮ್ಗೆ ಸೇರ್ತದ ಅದನ್ನ ತ್ಯಾಗ ಮಾಡ್ರಿ. ಡಬಲ್ ಟ್ರಿಬಲ್ ಪಟ್ ಸಿಗ್ತೈತಿ. ಮತ್ತೆ ಈಗ ಒಂದೇನೋ ಅದ್ರದ್ದು ನಿಮ್ಗೆ ಈಗ ಏನೋ ಸೇರ್ತೈತಿ. ಏನ್ ಸೇರ್ತೈತಿ? ಒಂದ್ ಎಕ್ಸಾಂಪಲ್, ಈಗ ಅಮೃತ ವೇಳೆ ಆದ್ಮೇಲೆ ಮಗು ಸೇರ್ತೈತಿ. ಸ್ವೀಟ್ ತಿನ್ನೋದ್ರಿ, ಸ್ವೀಟ್ ತಿನ್ನೋದು ಸೇರ್ತೈತ್ರಿ. ಮತ್ತೆ ಏನಂತ ಮತ್ತೆ ಊಟ ಆದ್ಮೇಲೆ ಸ್ವೀಟ್ ಬೇಕನ್ನಿಸ್ತೈತಿ. ನಾಷ್ಟಾಗ ಇಡ್ಲಿ ಬೇಕು. ಮೊಬೈಲ್ ವೆರಿ ಗುಡ್. ಮೊಬೈಲ್ ಯೂಸ್. 5 ನಿಮಿಷ ಖಾಲಿ ಇರ್ತಿಲ್ಲ, 5 ನಿಮಿಷ ತ್ಯಾಗ ಮಾಡ್ರಿ.
ತ್ಯಾಗ ಮಾಡ್ರನ ದೇವ್ರ ಭೇಟಿಗೆ ಅವ ಭಾಗ್ಯ ಸಿಗುತ್ತ ಅಂತ ಕ್ಲಿಯರ್ ಐತ್ರಿ ಕೋರ ಓಂ ಶಾಂತಿ ರೀ ಥ್ಯಾಂಕ್ ಯು ರೀ ಈಗ ನಮ್ಮ ಮಿಲಿಟರಿದವರು ಸೇನಾಧಿಪತಿಗಳು ತ್ಯಾಗ ಮಾಡಿದ್ರು. ತ್ಯಾಗ ಮಾಡಿದ್ಕಲ್ರಿ ನಾವ್ ಬಚಾವ್ ತ್ಯಾಗ ಮಾಡ ಕರ್ದ್ರಿ ಕರ್ನ್ ಯಾಕೆ ಫೇಮಸ್ ಅದನ್ರಿ ತ್ಯಾಗ ಕರ್ನ್ ಯಾಕೆ ತಮ್ಮ ಕವಚನ ಬಿಟ್ಬಿಟ್ರಿ ಅಲ್ಲ ತನ್ನ ಮೇನ್ ಶಸ್ತ್ರನ ಬಿಟ್ಕೊಟ್ಬಿಟ್ಟ ತ್ಯಾಗ ಮಾಡೋ ಅಕ್ಕ ಕರ್ನ್ ಎಟ್ ಫೇಮಸ್ ಅದ ನೀವು ಬೇಕಾದ್ರೆ ಯೂಟ್ಯೂಬ್ ನಲ್ಲಿ ತೆಗೆದು ನೋಡ್ರಿ ಎಟ್ ಅರ್ಜುನ್ ಬಗ್ಗೆ ಎಟ್ ಮಹಿಮೆ ಇದ್ರು ಗೊತ್ತಿಲ್ಲ ಕರ್ಣನ ಮಹಾ ಶೂರ ಶೂರಲ್ಲ ಮಹಾದಾನಿ ದಾನಿ ಅಂತ ಹೇಳಿ ದಾನಶೂರ ಕರ್ಣ ಎಲ್ಲರೂ ಏನ್ ಕೇಳ್ತಾರೆ ಗೊತ್ತೇನ್ರಿ ಇಡೀ ಮಹಾಭಾರತನ ಯಾವ ಪಾತ್ರ ನಿಮ್ಗೆ ವಾಸ ಇರ್ತದಂದ್ರೆ ಕರ್ಣ ಅಂತಾರೆ ಎಲ್ಲರೂ ಹಂಗಾಪುರ್ ನೋಡ್ರಿ ನಮಗೂ ಕೂಡ ಅಪ್ಪು ಕೇಳ್ರಿ ನಮಗೂ ಕೂಡ ಏನಾರ ಆಗ್ಬೇಕಂದ್ರೆ ನಾವು ಏನಾಗ್ಬೇಕ್ರಿ ಅದಕ್ಕೆ ಒಟ್ಟು ಕಣ್ಣೀರ್ ಹಾಕಕ್ ಹೋಗ್ಬೇಡ್ರಿ ಅದಕ್ಕೆ ಭಾಳ ಚಂದ ಇಂಗ್ಲಿಷ್ನಾಗ ಹೇಳ್ತಾರೆ ಇಫ್ ಯು ವಾಂಟ್ ಅ ಪ್ಲೇಜರ್ ಫಸ್ಟ್ ಯು ಹ್ಯಾವ್ ಟು ಟೇಕ್ ಪೇನ್ ಖುಷಿ ಬೇಕಂತೀರಿ ಮೊದಲು ತ್ರಾಸ ಕಳೀರಿ ಪೇನ್ ಆದ್ಮೇಲೆ ಪ್ಲೆಜರ್ ನಾವ್ ಏನಂತೀವಿ ಪ್ಲೆಜರ್ ಪೇನು ಬೇಡ ಯಾವ್ದು ಬೇಡ ಪ್ಲೆಜರ್ ಏನ್ರಿ ಹಂಗಾದ್ರೆ ನಡೀತೈತಿ ಏನ್ರಪ್ಪುರ ಹೇಳ್ರಿ ಅಕ್ಕುರ ನಡೀತೈತ್ರಿ ಅದಕ್ಕೆ ಓಂ ಶಾಂತಿ ರೀ ನಾನು ನಿಮಗೆ ಹೇಳ್ಬೇಕು ಅನಿಸ್ತೈತ್ರಿ ನಾನು ಹೇಳ್ತೀನಿ ಯಾವಾಗ ನಾನು ಕ್ಲಾಸ್ ಕೇಳಿದ್ಮೇಲೆ ನಾನು ಅನ್ನ ಬಿಟ್ಟೇನಿ ನನಗೂ ಅನ್ನ ಸೇರ್ತೈತ್ರಿ ಅನ್ನ ಬಿಟ್ಟೇನ್ರಿ ತಿನ್ನೋದೇ ಇಟ್ಟ ತಿನ್ನಾತ್ರಿ ಈಗ 5 ದಿವಸ ಇಲ್ರಿ ಬಿಟ್ಟೇನ್ರಿ 5 ದಿನ ಆತ ಹೇಳಿದ್ರಲ್ಲ 5 ದಿವಸ ಇಲ್ಲ ಅನ್ನ ಒಟ್ಟ ಬಿಟ್ಟೇನ್ರಿ ಮೀನಿಂಗ್ ಬೇರೆ ಆಗಕೈತ್ರಿ ಅವ್ರಿಗೆ ಒಟ್ಟ ನೀರ ಅನ್ನ ಬಿಟ್ಟೇನ್ರಿ 5 ದಿವಸ ಆದ್ರಿ ಮತ್ತಿನ್ನ ಅಂದ್ರೆ ಏನ್ರಿ ನೀವು ಮಾಡ್ಬೇಕಂದ್ರಿ ಏನ್ರಿ ಛಲ ಇಟ್ರಿ ಏನ್ರಿ ಇಚ್ಛಾ ಇಟ್ರಿ ಏನ್ರ ಮಾಡ್ಬೇಕಂತೀರಿ ತ್ಯಾಗ ಮಾಡಲೇಬೇಕು ತ್ಯಾಗ ಮಾಡೋ ಮಟ್ಟ ಸಿಗಂಗಿಲ್ಲ ತಿಳಿತ ಇಲ್ರಿ ಓಂ ಶಾಂತಿ ರೀ मांगती सफलता त्याग मांगती सफलता त्याग दद कालोत मेरे हृदय में कुछ करने की आग मांगती सफलता त्याग मांगती सफलता त्याग आलस्य त्यागो चिंता त्यागो टालमटोल मेहनत के शागिर्द बनो तुम क्यों करते हो जो कहीं हमारे मानोगे तुम तभी जगेगा बाग मांगती सफलता त्याग मांगती सफलता त्याग कौवे से चेष्टा तेरी हो बगुला सा हो ध्यान श्वानों जैसी निद्रा कर लो करो लक्ष्य साधा अभी लक्ष्य को देखो अपने त्यागो राग विराग मांगती सफलता त्याग मांगती सफलता त्याग कौन कर रहा है क्या कर रहा है इसमें नहीं उलझना अपने काम से काम करो बस उलझन तभी सुलझेगा त्याग संग और कुमियों को देना है आज मांगती सफलता त्याग मांगती सफलता त्याग रात्रों की निद्रा त्यागो तुम दिन के त्यागो खेल मंजिल की हो प्राप्ति त्याग दो रिश्तों सब में बेमेल अकर्मण्यता को त्यागो जाए सफल समाज मांगती सफलता त्याग मांगती सफलता त्याग ओम शांति ರೀ ಈ ಕವ್ವಾಗತ್ತೆ ಕಾಗಿಗತ್ತೆ ನಿಂದ ಚೇಷ್ಟ ಆಗ್ಬೇಕ ಬಗುಲಾಗತ್ತೆ ನಿಂದ ಧ್ಯಾನ ಆಗ್ಬೇಕು ಕೊಕ್ಕರಿಗತ್ತೆ ಅದ್ ಹೆಂಗ್ ಕಾಲ್ ಟಪ 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 ಬಡಿತಿರ್ತದ ನೋಡ್ರಿ ನಾಯಿಗತ್ತೆ ನೀನ್ ನಿದ್ರೆ ಆಗ್ಬೇಕು ಒಳ್ಳೆ ನೀನ್ ಸಪ್ಪಳಾದ್ರೆ ಎದ್ಬಿಡ್ತೈತ್ರಿ
ನಮ್ ಗೊರ್ಕಿ ಯಾವ ಕಲ್ಪನ ಮಾಡೋ ಬಾಬಾ ಹೇಳ್ತಾರ ಹಂಗಿರ್ಬೇಕಲ್ಲ ಶ್ರೀಮತ್ ಬಾಳ ಚಂದ ಐತ್ ನೋಡ್ರಿ ಮುಂದಿನ ಹಾಡು. ಯಾರ್ ಏನ್ ಮಾಡತ್ತಾರ ಇದ್ರ ಹೋಗಾಕ ಹೋಗ್ಬೇಡ್ರಿ, ನಿಮ್ ಕೆಲ್ಸ ಅಟ್ಟ ನೀವ್ ಮಾಡ್ರಿ. ಮತ್ತ ಬಾಬಾ ಹೇಳ್ತಾರು ಎದ್ರ ತ್ಯಾಗ ಮಾಡ್ರಿ, ಕುಸಂಗದ ತ್ಯಾಗ, ಕುಮಿತ್ರೋಕ ಅಂದ್ರ ಅವ್ರ ಇವ್ರ ಬಗ್ಗೆ ಮಾತಾಡ್ತದ ಅದ್ರ ತ್ಯಾಗ ಮಾಡ್ರಿ. ರಾತ್ರಿ ನಿದ್ದೆ ತ್ಯಾಗ ಮಾಡ್ರಿ, ಮುಂಚೆನೆಲ್ಲ ಆಟದ ತ್ಯಾಗ ಮಾಡ್ರಿ, ಆಟ ಆಡ್ಬೇಕು ಅನಿಸ್ತೈತಲ್ರಿ. ಮತ್ತ ಗುರಿಯನ್ನ ತಲುಪಬೇಕಂದ್ರ ಎಲ್ಲಾ ತ್ಯಾಗ ಮಾಡ್ರಿ. ಅಕರ್ಮಣ್ಯತ ಕೋಬಿ ತ್ಯಾಗೋ. ಅಕರ್ಮಣ್ಯ ಅಂತಂದ್ರ ಈ ಕರ್ಮದಿಂದ ಪರಿಣಾಮದಿಂದ ಇದು ಸಿಗ್ತೈತನ್ನೋ ಈ ಫಲದ ಇಚ್ಛೆಯನ್ನು ತ್ಯಾಗ ಮಾಡ್ರಿ. ಅಟ್ಟು ತ್ಯಾಗ್ರಿ ಭಾಳ ಓಂ ಶಾಂತಿ. ಐತ್ರಿ